ಶಿವಮೊಗ್ಗ ಬಸವ ಕೇಂದ್ರದ ಅಂತರ್ಜಾಲದಲ್ಲಿ ಚಿಂತನ ಕಾರ್ತಿಕಕ್ಕೆ ಎಲ್ಲರಿಗೂ ಸ್ವಾಗತ. ಅಲ್ಲಮಪ್ರಭುದೇವರ ಅನುಭವ ಮಾಲಿಕೆಯಲ್ಲಿ ಇಂದು 6ನೇ ದಿನದ ಉಪನ್ಯಾಸ ಕಾರ್ಯಕ್ರಮ. ಶಿವಮೊಗ್ಗ ಅಕ್ಕನ ಬಳಗದ ಸದಸ್ಯರಿಂದ ಗುರುಕರಣ ತ್ರಿವಿಧಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರುವೇ ಸತ್ಕ್ರಿಯದಾಗರವೇ ಸುಜ್ಞಾನ ಸಾಗರವೇ ಎನ್ನ ಮತಿಗೆ ಮಂಗಳವಿತ್ತು ರಾಗದಿಂಬೇಗ ಕೃಪೆಯಾಗು. ಗುರುವೇ ಭಕ್ತರ ಕಲ್ಪ ತರುವೆ ಸಜ್ಜನ ಮನೋಹರವೇ ನಿಜ ಭಕ್ತಿ ಜ್ಞಾನ ವೈರಾಗ್ಯ ಮಂದಿರವೇ ಮದ್ಗುರುವೇ ಕೃಪೆಯಾಗು. ದೇಶಿಕನೇ ಅನುಭಾವೋಲ್ಲಾಸಕನೇ ಸಂಕಲ್ಪ ನಾಶಕನೇ ಆಣ ವಾದಿ ತ್ರೈಮಲದೋಳ್ಳಿ ರಾಸಕನೇ ಎನಗೆ ಕೃಪೆಯಾಗು. ಕಾರ್ಯ ಕಾರಣ ಭಕ್ತಿ ತೂರ್ಯ ತಾಮಸದ ಚಿತ್ ಸೂರ್ಯ ಎಡರಿಂಗೆ ಧೈರ್ಯವಾಗಿ ಗುರುವರ್ಯ ನೀನೆನಗೆ ಕೃಪೆಯಾಗು. ಸಾಧ್ಯ ಸದ್ಭಕ್ತರ್ಗೆ ವೇದ್ಯಾಲಿಂಗೈಕ್ಯರ್ಗೆ ವೇದ್ಯ ಸತ್ಪ್ರಮಥ ಗಣನಿಕರವೆಲ್ಲ ಕಾರಾಧ್ಯ ನೀನೆನಗೆ ಕೃಪೆಯಾಗು. ನಗುರೋರಧಿಕವೆಂದು ಜಗದಲ್ಲಿ ಸಾರುತಿಹ ನಿಗಮ ಶ್ರುತಿಗೇಳಿ ಗುರುವೇ ನಾ ನಿಮ್ಮ ಪದಯುಗವ ಬಣ್ಣಿಪೆನು ಕೃಪೆಯಾಗು. ಹರನಿಂದಲಧಿಕ ಸದ್ಗುರುವೆಂಬುದನ್ನು ಕೇಳಿ ಗುರುವೇ ನಾ ನಿಮ್ಮ ಚರಣವನು ನುತಿಸುವೆನು ಕರುಣಾದಿಂದೆನಗೆ ಕೃಪೆಯಾಗು. ಎಲ್ಲ ದೈವಕ್ಕೆ ನಿಮ್ಮ ಮೆಲ್ಲಡಿಯೇ ಘನವೆಂದು ಸೊಲ್ಲಿಗೊಮ್ಮೊಮ್ಮೆ ನುತಿಪೇ ನಾಂ ಗುರುರಾಯ ಸಲ್ಲೀಲೆಯಿಂದ ಕೃಪೆಯಾಗು. ನರಜೀವಿಗಳಿಗೋರ್ವ ಹರನೇ ಕಾರಣಕರ್ತ ಶರಣ ಸಂತತಿಗೆ ಗುರುವೇ ನೀ ಕರ್ತನೆಂದೆರಗಿರ್ಪೆ ನಡಿಗೆ ಕೃಪೆಯಾಗು. ಶಿವನ ಸನ್ನಿಧಿಯರ್ಗೆ ಭವಮರಣವಿಲ್ಲೆಂದು ತವೆ ನಿನ್ನ ಪಾದ ಸನ್ನಿಧಿಯ ಬಯಸಿ ಬಂದವನೆನಗೆ ಗುರುವೇ ಕೃಪೆಯಾಗು. ಗಂಟೆಯ ಪಿಡಿದೋರ್ವ ಟೆಂಟಣಿಸಲು ನಾದ ಮುಂಟಲ್ಲದುಳಿದು ತಾನಾಗಿ ನುಡಿಯುವುದುಂಟೆ ಶ್ರೀ ಗುರುವೇ ಕೃಪೆಯಾಗು. ವೀಣಾನೂತನ ಶಬ್ದ ಪಾಣಿಯಿಂದೊಗೆವಂತೆ ಜಾಣ ಶ್ರೀ ಗುರುವೇ ನೀಂ ನುಡಿಸಿದಂತೆ ನಾ ಮಾಡದೆ ನುಡಿವೇ ಕೃಪೆಯಾಗು. ಈಗ ವಚನ ಪ್ರಾರ್ಥನೆ ಸಾಣೆಹಳ್ಳಿ ಶಿವಕುಮಾರ್ ಕಲಾ ತಂಡದ ಕಲಾವಿದರಿಂದ. ಅದ್ವೈತವ ನುಡಿದು ಅಹಂಕಾರಿಯಾದೆನು ಬ್ರಹ್ಮವ ನುಡಿದು ನಾನು ಭ್ರಮಿತನಾದಿನಯ್ಯ. ಅದ್ವೈತವ ನುಡಿದು ಅಹಂಕಾರಿಯಾದೆನು ಅದ್ವೈತವ ನುಡಿದು ಅಹಂಕಾರಿಯಾದೆನು ಬ್ರಹ್ಮವ ನುಡಿದು
ನಿಮ್ಮ ಶರಣ ಸಂಗನ ಬಸವಣ್ಣನ ಸಾನ್ನಿಧ್ಯದಿಂದ ಬಸವಣ್ಣನ ಸಾನ್ನಿಧ್ಯದಿಂದ ಬಸವಣ್ಣನ ಸಾನ್ನಿಧ್ಯದಿಂದ ಆನು ಸದ್ಭಕ್ತನಾದಿನಿಯ ಆನು ಸದ್ಭಕ್ತನಾದಿನು ಅದ್ವೈತವ ನುಡಿದು ಅಹಂಕಾರಿಯಾದೆನು ಅದ್ವೈತವ ನುಡಿದು ಅಹಂಕಾರಿಯಾದೆನು ಶೂನ್ಯವ ನುಡಿದು ನಾನು ಸುಖ ದುಃಖಕ್ಕೆ ಗುರಿಯಾದೆನಯ್ಯ ಶೂನ್ಯವ ನುಡಿದು ನಾನು ಸುಖ ದುಃಖಕ್ಕೆ ಗುರಿಯಾದೆನಯ್ಯ ಗುಹೇಶ್ವರ ನಿಮ್ಮ ಶರಣ ಸಂಗನ ಗುಹೇಶ್ವರ ನಿಮ್ಮ ಶರಣ ಸಂಗನ ಬಸವಣ್ಣನ ಸಾನ್ನಿಧ್ಯದಿಂದ ಬಸವಣ್ಣನ ಸಾನ್ನಿಧ್ಯದಿಂದ ಆನು ಸದ್ಭಕ್ತನಾದಿನಯ್ಯ ಆನು ಸದ್ಭಕ್ತನಾದಿನು ಅದ್ವೈತವ ನುಡಿದು ಅಹಂಕಾರಿಯಾದೆನು ಅದ್ವೈತವ ನುಡಿದು ಅಹಂಕಾರಿಯಾದೆನು ಬ್ರಹ್ಮವ ನುಡಿದು ಭ್ರಮಿತನಾದೆನಯ್ಯ ಬ್ರಹ್ಮವ ನುಡಿದು ಭ್ರಮಿತನಾದೆನು ಅದ್ವೈತವ ನುಡಿದು ಅಹಂಕಾರಿಯಾದೆನು ಅದ್ವೈತವ ನುಡಿದು ಅಹಂಕಾರಿಯಾದೆನು 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 ಉಪನ್ಯಾಸ ಮಾಲಿಕೆಯ ಇಂದಿನ ಉಪನ್ಯಾಸಕರಿಗೆ ಪೂಜ್ಯ ಸ್ವಾಮೀಜಿಯವರಿಗೆ ಹಾಗೂ ಎಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ. ಚಿಂತನ ಕಾರ್ತಿಕ 2020ರ ಅಲ್ಲಮ ಪ್ರಭುಗಳ ಅನುಭವ ಮಾಲಿಕೆಯಲ್ಲಿ ಈ ದಿನ ಅಲ್ಲಮ ಪ್ರಭುದೇವರ ಸಾಧನೆಯ ಮಜಲುಗಳು ಎಂಬ ವಿಷಯ ಕುರಿತು ಉಪನ್ಯಾಸ. ಇಂದಿನ ಉಪನ್ಯಾಸಕರಾದ ಶರಣ ಡಾಕ್ಟರ್ ಟಿ.ಆರ್. ಚಂದ್ರಶೇಖರ್ ಅವರ ಪರಿಚಯ ಮಾಡಿಕೊಡುವುದಾದರೆ, ಬಸವನಿಷ್ಠ ಶರಣ ಡಾಕ್ಟರ್ ಟಿ.ಆರ್. ಚಂದ್ರಶೇಖರ್ ಅವರು ಹಂಪಿ ವಿಶ್ವವಿದ್ಯಾಲಯದ ಅಭಿವೃದ್ಧಿ ಅಧ್ಯಯನ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ ಈಗ ನಿವೃತ್ತಿಯಾಗಿದ್ದಾರೆ. ಅನುಭಾವಿಗಳ ಕ್ರಾಂತಿ ಕೃತಿಗೆ 2000ರಲ್ಲಿ 2004ರಲ್ಲಿ ಸೋಷಿಯಲ್ ಡೈಮೆನ್ಷನ್ ಆಫ್ ವಚನ ಕಲ್ಚರ್ ಎಂಬ ಕೃತಿಗೆ ಪ್ರಶಸ್ತಿ ಪಡೆದಿದ್ದಾರೆ. ವಸತು ಪತ್ರಿಕೆಯಲ್ಲಿ ನಿರಂತರವಾಗಿ ಪ್ರಸ್ತುತ ವಿಷಯಗಳ ಬಗ್ಗೆ ಹಲವಾರು ಲೇಖನಗಳನ್ನು ಬರೆದಿದ್ದಾರೆ. ಕರ್ನಾಟಕ ಸರ್ಕಾರದ ಜಸ್ಟಿಸ್ ನಾಗಮೋಹನ್ ದಾಸ್ ಕಮಿಷನ್ಗೆ ಸಲಹೆಗಾರರಾಗಿದ್ದಾರೆ. ಜಾಗತಿಕ ಲಿಂಗಾಯತ ಮಹಾಸಭಾದ ಸಕ್ರಿಯ ಕಾರ್ಯಕರ್ತರಾಗಿದ್ದಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಕೇಂದ್ರದ ಎಲ್ಲ ಬಸವ ನಿಷ್ಠರಿಗೆ ಶರಣು ಶರಣಾರ್ಥಿಗಳು. ಈ ನನ್ನ ಆನ್ಲೈನ್ ಉಪನ್ಯಾಸ ಕಾರ್ಯಕ್ರಮದ ಶೀರ್ಷಿಕೆ ಅಲ್ಲಮ ಪ್ರಭುಗಳ ಸಿದ್ಧಿ ಸಾಧನೆಯ ಮಜಲುಗಳು. ನನ್ನ ಉಪನ್ಯಾಸವನ್ನು ಅಲ್ಲಮ ಪ್ರಭುಗಳ ಒಂದು ವಚನವನ್ನು ಉಲ್ಲೇಖಿಸುವುದರ ಮೂಲಕ ಆರಂಭಿಸುತ್ತಿದ್ದೇನೆ. ಸತ್ತು ಮುಂದೆ ದೇವರ ಕುಡಿ ಹೆವೆಂಬಿರಿ, ಸಾಯದ ಮುನ್ನ ಸತ್ತಿಪ್ಪಿರಿ. ಎಂತಯ್ಯ ನಿಮ್ಮ ಲಿಂಗೈಕ್ಯದ ಪರಿ, ಎಂತಯ್ಯ ನಿಮ್ಮ ಪ್ರಮದರ ಪರಿ. ಅಂಗದ ಅವಸ್ಥೆ ಇಲ್ಲದೆ ಲಿಂಗದ ಅವಸ್ಥೆ ಯಾರಿಗೂ ಇಲ್ಲ. ಅಲ್ಲಮ ಪ್ರಭುಗಳ ಸಿದ್ಧಿ ಸಾಧನೆಗಳ ಮಜಲುಗಳನ್ನು 2 ನೆಲೆಗಳಲ್ಲಿ ನಾವು ಗುರುತಿಸಲಿಕ್ಕೆ ಸಾಧ್ಯ. ಮೊದಲನೇದ್ದು, ಅಖಿಲ ಭಾರತ ಸೈದ್ಧಾಂತಿಕ ಚೌಕಟ್ಟಿನಲ್ಲಿ ಅವರ ಸ್ಥಾನವನ್ನು, ಅವರ ಮಹತ್ವವನ್ನು, ಅವರ ಕೊಡುಗೆಯನ್ನು ಗುರುತಿಸೋದು ಒಂದು ಬಗೆಯಾದರೆ, ವಚನ ಸಾಹಿತ್ಯದ ಬಸವ ಸಂವಿಧಾನದ ಚೌಕಟ್ಟಿನೊಳಗಡೆ ಅವರ
ಸಿದ್ಧಿ ಸಾಧನೆಗಳನ್ನು ಅವರ ವಿಚಾರ ಪ್ರಣಾಳಿಕೆಯನ್ನು ಗುರುತಿಸುವಂಥದ್ದು ಮತ್ತೊಂದು ಬಗೆ. ಈ ಎರಡೂ ಮಜಲುಗಳಲ್ಲಿನ ಮುಖ್ಯ ಸಂಗತಿಗಳನ್ನು ಚರ್ಚೆ ಮಾಡಲಿಕ್ಕೆ ನಾನು ಬಯಸ್ತೇನೆ. ಅಲ್ಲಮ ಪ್ರಭುಗಳ ಸಿದ್ಧಿ ಸಾಧನೆಗಳ ವಿವಿಧ ಮಜಲುಗಳನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಅವನಿಗೆ ಸಂಬಂಧಿಸಿದ ಈ ಎರಡೂ ಆಯಾಮಗಳನ್ನು ನಾವು ಗುರುತಿಸಬೇಕಾಗ್ತದೆ. DR ನಾಗರಾಜ್ ಅವರು ಹೇಳುವಂತೆ ಅಲ್ಲಮನ ವಿಚಾರ ಪ್ರಣಾಳಿಕೆಗೆ ಅಖಿಲ ಭಾರತ ವ್ಯಾಪ್ತಿ ಇದೆ. ಅನುಭವ ಮಂಟಪದ ನೇತೃತ್ವ ವಹಿಸಿದ್ದ ಅಲ್ಲಮ ಪ್ರಭು ಅಲ್ಲಿನ ಚರ್ಚೆ ಸಂವಾದಗಳನ್ನು ನಿರ್ದೇಶಿಸುತ್ತಿದ್ದರು ಮತ್ತು ಶರಣರ ಸಂದೇಹಗಳಿಗೆ, ಪ್ರಶ್ನೆಗಳಿಗೆ, ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸ್ತಾ ಇದ್ದರು. ಈ ಎರಡೂ ಮಜಲುಗಳು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕು. ಮೊದಲನೇದಾಗಿ ಅಲ್ಲಮ ಪ್ರಭುಗಳ ಅಖಿಲ ಭಾರತ ಚೌಕಟ್ಟಿನಲ್ಲಿ ಅವರ ಸ್ಥಾನವನ್ನು ಗುರುತಿಸಲಿಕ್ಕೆ ಪ್ರಯತ್ನ ಪಡೋಣ. ಅಲ್ಲಮ ಪ್ರಭುಗಳು ಆಸೇತು ಹಿಮಾಚಲ ಸಂಚರಿಸಿದವರು. ಇಡೀ ಭಾರತದ ಎಲ್ಲ ಭಾಗಗಳನ್ನು ಸಂಚರಿಸಿದವರು. ಎಲ್ಲ ಸಾಧು ಸಂತರ ಜೊತೆಗೆ, ಸಂಪ್ರದಾಯಗಳ ಜೊತೆಗೆ ಸಂವಾದವನ್ನು, ಚರ್ಚೆಗಳನ್ನು ನಡೆಸಿದವರು. ಅಲ್ಲಮ ಪ್ರಭುಗಳ ಯಾತ್ರಾ ಪಥವನ್ನು ಇಡೀ ಭಾರತಾದ್ಯಂತ ಅವರ ಸಂಚಾರ ಮಾಡಿದ್ರಲ್ಲ, ಆ ಯಾತ್ರಾ ಪಥವನ್ನು ಡಾಕ್ಟರ್ L. ಬಸವರಾಜರವರು ಹೀಗೆ ಗುರುತಿಸ್ತಾರೆ. ಬಳ್ಳಿಗಾವಿ, ಬನವಸೆ, ರಾಮೇಶ್ವರ, ಕೊಡಗು ರಾಜ್ಯ, ಮತ್ತೆ ಬಳ್ಳಿಗಾವಿ, ಅಡಕ, ಸೊನ್ನಲಾಪುರ, ಕಲ್ಯಾಣ, ಕಾಶಿ, ಕೇದಾರ, ಗಯಾ, ನೇಪಾಳ, ಹಿಮಾಲಯದ ಆ ಕಡೆ, ಶ್ರೀಶೈಲ, ಮತ್ತೆ ಕಲ್ಯಾಣ, ಮತ್ತೆ ಶ್ರೀಶೈಲ, ಕದಳಿ. ಬಹಳ ವ್ಯವಸ್ಥಿತವಾಗಿ L. ಬಸವರಾಜರವರು ಅಲ್ಲಮ ಪ್ರಭುಗಳ ಅಖಿಲ ಭಾರತ ಯಾತ್ರಾ ಪಥವನ್ನು ಗುರುತಿಸಿದ್ದಾರೆ. ಇದು ಭೌಗೋಳಿಕ ಆಯಾಮವನ್ನು ಹೊಂದಿದೆ ಮತ್ತು ಅಲ್ಲಮ ಪ್ರಭುಗಳ ಬೆಳವಣಿಗೆಯ ಕಾಲಾನುಕ್ರಮವನ್ನು ಕೂಡ ಇದು ಗುರುತಿಸ್ತದೆ. ಅಲ್ಲಮ ಪ್ರಭುಗಳ ಸಿದ್ಧಿ ಸಾಧನೆಯನ್ನು ಡಾಕ್ಟರ್ L. ಬಸವರಾಜರವರು ಹೀಗೆ ಗುರುತಿಸಿದ್ದಾರೆ. ಅದನ್ನು ಉಲ್ಲೇಖಿಸಲಿಕ್ಕೆ ಬಯಸ್ತೇನೆ, ಏಕೆಂದರೆ ಇದು ಬಹಳ ಮುಖ್ಯವಾದಂಥ ಮಾತುಗಳನ್ನು L. ಬಸವರಾಜರವರು ಅಲ್ಲಮ ಪ್ರಭುಗಳ ಸಿದ್ಧಿ ಸಾಧನೆಯ ಬಗ್ಗೆ ಆಡಿದ್ದಾರೆ. ಅಲ್ಲಮನು ಆಸೇತು ಹಿಮಾಚಲ ಸಂಚರಿಸಿ ನಾನಾ ವಿಧವಾದ ಜನಕ್ಕೆ ಅವರವರ ಭವರೋಗದ ವೈವಿಧ್ಯವನ್ನು ಗೊತ್ತು ಹಚ್ಚಿ ತಕ್ಕ ವಚನಾಮೃತದ ಅನುಪಾದದೊಡನೆ ಅವರಿಗೆ ಆಧ್ಯಾತ್ಮಿಕ ಚಿಕಿತ್ಸೆಯನ್ನು ನಡೆಸಿ ಅವರು ನಿತ್ಯರಾಗುವಂತೆ ಮಾಡಿದರು. ಯಾವ ಸಂದರ್ಭದಲ್ಲೂ ಅವನು ಪರಮತ ಖಂಡನೆಯನ್ನಾಗಲಿ ದ್ವೇಷವನ್ನಾಗಲಿ ಮಾಡದೆ ಕೇವಲ ತಾತ್ವಿಕ ವಿಚಾರಗಳನ್ನಷ್ಟೇ ನಿಶಿತವಾದರೂ ಕೃಪಾರಸಸಿಕ್ತ ವಚನಧಾರೆಯಿಂದ ಅವರ ಭಾವಶರೀರಕ್ಕೆ ಧಾರೆ ಎರೆದು ಅವರನ್ನು ಮಹಾನುಭಾವರನ್ನಾಗಿ ಮಾಡಿದರು. ಪರಮತ ಖಂಡನೆಯನ್ನು ಮಾಡದೆ ಕೇವಲ ರಚನಾತ್ಮಕ ಮಾರ್ಗದಲ್ಲಿ ಜನತೆಯನ್ನು ಬಿಡುಗಡೆಯ ಕಡೆಗೆ ಕೊಂಡೊಯ್ದ ಈ ಮಹನೀಯರಂಥವರು ಕೇವಲ ವಚನಕಾರರಲ್ಲಷ್ಟೇ ಅಲ್ಲ, ಇಡೀ ಭಾರತದ ಧರ್ಮ ಚರಿತ್ರೆಯಲ್ಲಿ ಹಲವರಿಲ್ಲ. ಈ ಮಾತು ಬಹಳ ಮುಖ್ಯ. ಇಡೀ ಅಖಿಲ ಭಾರತ ಚೌಕಟ್ಟಿನಲ್ಲಿ ಅಲ್ಲಮ ಪ್ರಭುಗಳಿಗೆ, ಅವರ ಸಾಧನೆಗಳಿಗೆ ಹೋಲಿಸುವಂಥವರು ಬಹಳ ಜನ ಇಲ್ಲ ಅನ್ನುವಂಥದ್ದು L. ಬಸವರಾಜು ಅವರ ಭಾಳ ಸ್ಪಷ್ಟವಾದ ಮಾತು. ಅಲ್ಲಮ ಪ್ರಭುಗಳ ಸಿದ್ಧಿ ಸಾಧನೆಗಳ ಮಜಲುಗಳನ್ನು ಈ ಮಾತುಗಳಿಗಿಂತ ಬೇರೆ ರೀತಿಯಲ್ಲಿ ಹಿಡಿದಿಡೋದು ಸಾಧ್ಯ ಇಲ್ಲ. L. ಬಸವರಾಜು ಅವರ ಮಾತುಗಳಲ್ಲಿ ಪರಮತ ಖಂಡನೆ ಅನ್ನುವಂಥದ್ದು ಬಹಳ ಮುಖ್ಯ, ಚಾರಿತ್ರಿಕವಾಗಿ ಮತ್ತು ತುಲನಾತ್ಮಕವಾಗಿ. ಚಾರಿತ್ರಿಕವಾಗಿ ಯಾಕೆ ಮುಖ್ಯ ಅಂತ ಹೇಳಿದ್ರೆ, ಅಲ್ಲಮ ಪ್ರಭುಗಳ ಪೂರ್ವ ಯುಗ ಏನಿದೆ, 8ನೇ ಶತಮಾನದಿಂದ 10ನೇ ಶತಮಾನ, ಕ್ರಿಸ್ತ ಶಕ 8ನೇ ಶತಮಾನದಿಂದ 12ನೇ ಶತಮಾನ ಏನಿದೆ, ಅದು ಇಡೀ ಭಾರತಾದ್ಯಂತ ಬೇರೆ ಬೇರೆ ಸಂಪ್ರದಾಯಗಳ ಜೊತೆಗೆ ಬೇರೆ ಬೇರೆ ವಿಚಾರ ಪ್ರಣಾಳಿಕೆಗಳ ನಡುವೆ, ಮತಗಳ ನಡುವೆ
ಸಂವಾದ ನಡೆಸಿ ಪಂಥಗಳನ್ನು ಕಟ್ಟಿ ಸೋತವರನ್ನು ಗೆದ್ದವರ ಅನುಯಾಯಿಯನ್ನಾಗಿ ಮಾಡಿಕೊಂಡು ಪರಮತ ಖಂಡನೆಯನ್ನೇ ಜೀವಿಸ್ತಾ ಇದ್ದಂಥ ಯುಗ ಅದು. ತುಲನಾತ್ಮಕವಾಗಿ ಅಂತ ಹೇಳಿದ್ರೆ ಅಲ್ಲಮಪ್ರಭುಗಳು ಪ್ರತಿಪಾದಿಸಿದ ವಿಚಾರ ಪ್ರಣಾಳಿಕೆಗೆ ಪ್ರತಿಯಾಗಿ ಶಂಕರಾಚಾರ್ಯರು ಮತ್ತು ಬೇರೆಯವರು ಪ್ರತಿಪಾದಿಸ್ತಿದ್ದಂಥದ್ದು ಈ ಪರಮತ ಖಂಡನೆಯನ್ನೇ ಮುಖ್ಯ ಉದ್ಯೋಗವನ್ನಾಗಿ ಮಾಡಿಕೊಂಡದ್ದಂಥ ವಿಚಾರ ಪ್ರಣಾಳಿಕೆಗಳು ಅವತ್ತು ಇದ್ದದ್ದನ್ನು ಕಾಣ್ತೇವೆ. ಯಾಕೆಂತ ಹೇಳಿದ್ರೆ ಭಾರತದ ಚರಿತ್ರೆಯಲ್ಲಿ ಪರಮತ ಖಂಡನೆಯನ್ನು ಮೂಲ ಮಂತ್ರವನ್ನಾಗಿ ಮಾಡಿಕೊಂಡ ಸಾಧು ಸಂತರ ಒಂದು ಚರಿತ್ರೆ ನಮಗೆ ಅವರ ಸಂಖ್ಯೆ ಕೊರತೆ ಏನಿಲ್ಲ. ಬೌದ್ಧ ಮತವನ್ನು ಅದು ಹುಟ್ಟಿದ ನಾಡಿನಲ್ಲೇ ದಮನ ಮಾಡಿದ ಚರಿತ್ರೆ ನಮ್ಮ ಮುಂದಿದೆ. ಬಹಳ ಮುಖ್ಯವಾಗಿ ಅಲ್ಲಮಪ್ರಭುಗಳನ್ನು ಭಾರತದ ಚರಿತ್ರೆ ವ್ಯಾಪ್ತಿಯಲ್ಲಿ ಗುರುತಿಸುವ ಅಗತ್ಯವನ್ನು ನಾವು ಅರ್ಥ ಮಾಡ್ಕೋಬೇಕು. ಬಸವಾದಿ ಶರಣರಿಗಿಂತ ಅಲ್ಲಮಪ್ರಭುಗಳ ಸಾಧನೆ ಭಿನ್ನ. ಏಕೆಂದರೆ ಅವನು ಆಸೈತು ಹಿಮಾಚಲ ಸಂಚರಿಸಿದವನು, ಅಖಿಲ ಭಾರತ ಮಟ್ಟದಲ್ಲಿ ಬೇರೆ ಬೇರೆ ಸಂಪ್ರದಾಯಗಳ ಜೊತೆ, ಪಂಥಗಳ ಜೊತೆ, ವಿಚಾರ ಪ್ರಣಾಳಿಕೆಗಳ ಜೊತೆ ಸಂವಾದವನ್ನು ನಡೆಸ್ತವನು, ವಾದವನ್ನು ನಡೆಸ್ತವನು. ವಚನ ಸಂವಿಧಾನವನ್ನೇ ತೆಗೆದುಕೊಂಡರೆ ಬಸವಣ್ಣ, ಅಕ್ಕಮಹಾದೇವಿ, ಸಿದ್ದರಾಮಣ್ಣ, ಮುಕ್ತಾಯಕ್ಕ, ಗೋರಕ್ಷ ಇವರಿಗೆಲ್ಲ ಮಾರ್ಗದರ್ಶನ ನೀಡಿದವನು. ಇಲ್ಲಿ ನಾವು ಗಮನಿಸಬೇಕಾದಂಥ ಬಹಳ ಮುಖ್ಯವಾದಂಥ ಸಂಗತಿ ಅಂತಂದರೆ ಮಧ್ಯಕಾಲೀನ ಯುಗ ಏನಿದೆ ಭಾರತದ ಚರಿತ್ರೆಯಲ್ಲಿ, ಎರಡನೇ ಸಹಸ್ರಮಾನದ ಮಧ್ಯಯುಗ ಏನಿದೆ, ಆ ಮಧ್ಯಯುಗ ಅನ್ನುವಂಥದ್ದು ಅನೇಕ ವಿದ್ವಾಂಸರು ಆ ಯುಗವನ್ನು ತಾಂತ್ರಿಕ ಯುಗ, ತಂತ್ರಯುಗ ಅಂತೇಳಿ ಕರೀತಾರೆ. ಯಾಕೆ ಅಂತ ಹೇಳಿದ್ರೆ ಈ ಎಲ್ಲ ಸಂಪ್ರದಾಯಗಳ ನಡುವೆ ಇದ್ದಂಥ ಏಕಸೂತ್ರ ಅಂತ ಹೇಳಿದ್ರೆ ಸಾಧನೆಗೆ ಪ್ರಾಧಾನ್ಯತೆಯನ್ನು ಕೊಟ್ಟಂಥ ಸಂಪ್ರದಾಯಗಳವೆಲ್ಲವೂ ಕೂಡ. ನಾಥ ಇರ್ಬೋದು, ಕಾಳಾಮುಖ ಇರ್ಬೋದು, ಪಾಶುಪತ ಇರ್ಬೋದು, ಶಾಕ್ತ ಇರ್ಬೋದು, ಇವೆಲ್ಲವೂ ಕೂಡ ಅಂದು ಸಾಧನಾ ಪ್ರಧಾನವಾದಂಥ ಸಂಪ್ರದಾಯಗಳಾಗಿತ್ತು. ಅನೇಕ ಚಿತ್ರ ಸಾಧನೆಗಳಲ್ಲಿ, ಆಚರಣೆಗಳಲ್ಲಿ ಸಾಧಕರು ತೊಡಗಿದ್ದನ್ನು ಕಾಣ್ಬೋದು. ಉಪಾಸನೆ, ವಾಮಾಚಾರ, ಮಂತ್ರ, ತಂತ್ರ, ಬೀಜಾಕ್ಷರಗಳು, ಭೂತಸಿದ್ಧಿ, ರಹಸ್ಯ ಸಾಧನೆಗಳು, ಗುಪ್ತ ವಾಮಾಚಾರ, ದೀಕ್ಷೆ, ಗುರುಮಹತ್ವ ಇವೇನೇ ಅವತ್ತು ಬಹಳ ಮುಖ್ಯವಾಗಿ ಉತ್ತರಾಪಥದಲ್ಲಿ ಪ್ರಚಲಿತಲಿದ್ದಂಥ ಆಚರಣೆಗಳು. ಇವು ಬಾಹ್ಯಾಡಂಬರಕ್ಕೆ ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದನ್ನು ನಾವು ಕಾಣ್ತೇವೆ. ಅದರಲ್ಲೂ ಯಾವುದನ್ನು ನಾವು ಉತ್ತರಾಪಥ ಅಂತ ಕರಿತೇವೋ ಅಲ್ಲಿ ಇವು ಒಳಗೊಂಡಂಥ ಗೊಂಡಾರಣ್ಯ ಆಗಿತ್ತು ಆ ಉತ್ತರಾಪಥ ಅನ್ನುವಂಥದ್ದು. ಅಲ್ಲಮಪ್ರಭುಗಳಿಗೆ ಇಂತಹ ತಾಂತ್ರಿಕ ಆಚರಣೆಗಳಲ್ಲಿ ನಂಬಿಕೆ ಇರಲಿಲ್ಲ, ಅವುಗಳನ್ನು ತಿರಸ್ಕರಿಸಿದವರು. DR ನಾಗರಾಜ್ ಬಹಳ ಪ್ರಮುಖವಾಗಿ ಗುರುತಿಸಿರುವಂತೆ ಅಲ್ಲಮನ ಮೂಲಭೂತ ತಾತ್ವಿಕತೆಯೇ ಈ ಆಚರಣೆ ಸಾಂಸ್ಥಿಕ ಸ್ಥಿರತೆಯ ಸ್ಥಿತಿಗೆ ವಿರೋಧಿಗಳಾಗಿದ್ದಂಥವ್ರು. ನಾಗರಾಜ್ ಪ್ರಕಾರ ಅಲ್ಲಮನದು ಅದ್ವಯ ಆಧ್ಯಾತ್ಮಿಕತೆ. ಅಲ್ಲಮ ಪೂರ್ವ ಯುಗ ಏನಿದೆ ಅದು ಯಾಂತ್ರಿಕ ಅತೀಂದ್ರಿಯ ಶಕ್ತಿ ಆರಾಧನೆಯ, ಗುಪ್ತ ಸಾಧನೆಯ, ಮಾಟ ಮಂತ್ರಗಳ ಯುಗ. ಈ ಬಗ್ಗೆ ಅಧ್ಯಯನ ಮಾಡಿದಂತಹ ಮಾಸು ಕೃಷ್ಣಮೂರ್ತಿಯವರು ಹೀಗೆ ಬರೀತಾರೆ: ತಾಂತ್ರಿಕ ಯುಗದಲ್ಲಿ ಸಾಧನೆಗಳ ಮೂಲಕ ಸಿದ್ಧಿ ಪಡೆಯುವುದಕ್ಕೆ ವಿಶೇಷ ಮಹತ್ವವಿತ್ತು. ಈ ಸಾಧನೆಗಳ ಮೂಲಕ ಅಸಾಧಾರಣ ಅಮಾನವೀಯ ಶಕ್ತಿಗಳನ್ನು ಇವರು ಪಡೆಯುತ್ತಿದ್ದರು. ಹಠಯೋಗ, ರಸಾಯನ ಸಾಧನೆ ಮೊದಲಾದವುಗಳಲ್ಲೂ ಈ ಸಿದ್ಧಿಗೆ ಮಹತ್ವವಿತ್ತು. ಯೋಗಶಾಸ್ತ್ರದಲ್ಲಿ ಮಂತ್ರಗಳಲ್ಲದೆ ಸಮಾಧಿಯ ಮೂಲಕ ಸಿದ್ಧಿಯನ್ನು ಪಡೆಯುವುದು ಸರ್ವೋತ್ಕೃಷ್ಟ ಎಂದು ಗುರುತಿಸಲಾಗಿತ್ತು. ಸಾಧು ಸಂತರು ವಾದ ಸಂವಾದದಲ್ಲಿ ತೊಡಗುವುದು, ಸೋತವರು ಗೆದ್ದವರ ಅನುಯಾಯಿಗಳಾಗುವುದು ಇವೆಲ್ಲ ತುಂಬ ಸಾಮಾನ್ಯವಾಗಿತ್ತು. ಇದಕ್ಕೆ ನಿದರ್ಶನವಾಗಿ ಶಂಕರಾಚಾರ್ಯ, ಕುಮಾರಿಲ ಭಟ್ಟ,
ಮಂಡನ ಮಿಶ್ರ, ಉಭಯ ಭಾರತಿ ಇವರ ನಡುವೆ ನಡೆದಂಥ ವಾದ ವಿವಾದಗಳ ಚರ್ಚೆಗಳನ್ನು ನಾವು ಗಮನಿಸ್ಬೋದು. ಮಂಡನ ಮಿಶ್ರ ಅನ್ನೋ ಹೆಸರು ಬಹಳ ಮಹತ್ವವಾದದ್ದು. ಅವನ ಮೂಲ ಹೆಸರು ವಿಶ್ವರೂಪಂ ಅಂತ ಹೇಳಿ, ಕುಮಾರಿಲ ಭಟ್ಟನ ಶಿಷ್ಯ ಆತ. ಆದರೆ ಈ ವಾದ ವಿವಾದಗಳಲ್ಲಿ ಮಂಡನೆ ಮಾಡೋದ್ರಲ್ಲಿ ಆತ ಅಗ್ರಗಣ್ಯನಾಗಿದ್ದ ಹಾಗೆ ಅಂತೇಳಿ ಆ ಕಾಲದಲ್ಲಿ ಗುರುತಲಾಗಿತ್ತು. ಹಾಗಾಗಿ ಆ ವಿಶ್ವರೂಪಂ ಅನ್ನುವವನಿಗೆ ಮಂಡನ ಮಿಶ್ರ ಅನ್ನುವಂಥ ಅನ್ವರ್ಥ ನಾಮವೇ ಬಂದುಬಿಟ್ಟಿತ್ತು. ಆದರೆ ಈ ಬಗೆಯ ಯೋಗಾಚರಣೆಗಳಲ್ಲಿ, ಹಠಯೋಗದಲ್ಲಿ, ಈ ಬಗೆಯ ಸಾಧನಗಳಲ್ಲಿ ಅಲ್ಲಮಪ್ರಭುಗೆ ನಂಬಿಕೆ ಇರಲಿಲ್ಲ. ಇವನ್ನೆಲ್ಲ ತಿರಸ್ಕರಿಸಿದ್ರು. ಗೋರಕ್ಷ ಮತ್ತು ಅಲ್ಲಮಪ್ರಭುಗಳ ನಡುವೆ ನಡೆದಂಥ ಸಂವಾದದ ಸಂದರ್ಭದಲ್ಲಿ ಅಲ್ಲಮನ ಈ ವಿಚಾರ ಪ್ರಣಾಳಿಕೆಯನ್ನು ಗೋರಕ್ಷ ತನ್ನ ವಚನದಲ್ಲಿ ಹೀಗೆ ಗುರುತಿಸ್ತಾನೆ: ರಸವಾದಗಳ ಕಲಿತಲ್ಲಿ ಲೋಹ ಸಿದ್ಧಿಯಲ್ಲದೆ ರಸಸಿದ್ಧಿಯಾದುದಿಲ್ಲ. ನಾನಾ ಕಲ್ಪಯೋಗ ಅದೃಶ್ಯ ಕರಣಗಳ ಕಲಿತಲ್ಲಿ ಕಾಯಸಿದ್ಧಿಯಲ್ಲದೆ ಆತ್ಮಸಿದ್ಧಿಯಾದುದುಂಟೆ. ನಾನಾ ವಾದಗಳಿಂದ ಹೋರಿ ಮಾತಿನ ಮಾಲೆಯಾಗಿತ್ತಲ್ಲದೆ ಆತ್ಮನಿಹಿತವಾದುದಿಲ್ಲ. ನೀ ನಾನೆಂದಲ್ಲಿ ನೀನು ನಾನಾದೆಯಲ್ಲದೆ ನಾನು ನೀನಾದುದಿಲ್ಲ. ಗೋರಕ್ಷಕ ಪಾಲಕ ಮಹಾಪ್ರಭು ಸಿದ್ಧ ಸೋಮನಾಥ ಲಿಂಗವಾದೆಯಲ್ಲದೆ ಲೀಯವಾಗಿ ಆ ಲಿಂಗವೇ ಆದುದಿಲ್ಲ. ಕೊನೆಯ ಸಾಲು ಬಹಳ ಮುಖ್ಯ. ಲೀಯವಾಗಿ ಆ ಲಿಂಗವೇ ಆದುದಿಲ್ಲ. ಇದು ಅಲ್ಲಮಪ್ರಭುಗಳ ಬಹಳ ಮುಖ್ಯವಾದಂಥ ಪ್ರತಿಪಾದನೆ. ತಾನೇ ಲಿಂಗವಾಗುವುದು, ತನ್ನ ತಾನರಿಯುವುದು, ತಾನೇ ಲಿಂಗವಾಗುವುದು, ಇದರಲ್ಲಿ ಅಲ್ಲಮಪ್ರಭುಗಳಿಗೆ ನಂಬಿಕೆ ಇತ್ತೆ ಹೊರತು, ಇದನ್ನು ಅವರು ಪ್ರತಿಪಾದಿಸಿದರೆ ಹೊರತು ಬಾಹ್ಯಗೊಡ್ಡು ಆಚರಣೆಗಳಿಗೆ ಅವರು ಮಹತ್ವವನ್ನು, ಸ್ಥಾನಮಾನವನ್ನು ಕೊಟ್ಟಿರಲಿಲ್ಲ. ಯೋಗ ಆಚರಣೆಗಳ ಬಗ್ಗೆ ಬಹಳ ತೀವ್ರವಾಗಿ ಅಲ್ಲಮಪ್ರಭು ಪ್ರತಿಕ್ರಿಯಿಸ್ತಾನೆ. ಅವನ ವಚನ ಹೀಗಿದೆ: ಹಠಯೋಗ ಲಂಬಿಕೆಯೆಂದು, ಆಕುಂಚನವೆಂದು, ವಜ್ರಿ ಅಮರಿಯ ಕಲ್ಪವೆಂದು, ಮಲಮೂತ್ರಗಳ ಸೇವಿಸುತ್ತ ಇವು ಪೂರ್ವ ನವನಾಥ ಸಿದ್ಧರ ಮತೋಕ್ತವೆಂದು ಕಾಪಾಲಿಕಾಚರಣೆಯ ನಾಚರಿಸುವವರಲ್ಲ ಶರಣರು. ಮೇಣು ತಲೆಯೊಣಗಳ ವಾತ ಪಿತ್ತ ಕ್ಲೇಶವ ತೆಗೆದು ಅಮೃತವೆಂದು ಬಿನುಗು ದೃಷ್ಟವ ತೋರುವವರಲ್ಲ ಶರಣರು. ದ್ರವಿಸುವ ದೇಹದಲ್ಲಿ ಅಪ್ಪುವಿನ ಫಲರಸ ಕ್ಷೀರ ಮೊದಲಾದವ ಸೇವಿಸುತ್ತಾ ಅನ್ನವ ಬಿಟ್ಟವೆಂಬ ಭೂತ ಚೇಷ್ಟಕರಲ್ಲ ಶರಣರು. ಇವೆಲ್ಲವೂ ಕಾಕು ಸಟೆ ಭ್ರಾಂತೆಂದು ತಿಳಿದು ನಿರ್ಧರ ನಿಜದಿ ನಿಂದನು ಗುಹೇಶ್ವರ ನಿಮ್ಮ ಶರಣರು ಅಗ್ರಗಣ್ಯರು. ಕೇವಲ ಅಲ್ಲಮಪ್ರಭು ಅಷ್ಟೇ ಅಲ್ಲ, ಈ ಶರಣ ಸಂವಿಧಾನದಲ್ಲಿ, ವಚನ ಸಂವಿಧಾನದಲ್ಲಿ ಈ ಥರದ ಅರ್ಥರಹಿತ ಘೋರ ಆಚರಣೆಗಳಲ್ಲಿ ಅವರಿಗೆ ನಂಬಿಕೆ ಇರಲಿಲ್ಲ ಅನ್ನುವಂಥದ್ದನ್ನು ಬಹಳ ಮುಖ್ಯವಾಗಿ ಗಮನಿಸಬೇಕು. ಅಖಿಲ ಭಾರತ ಚೌಕಟ್ಟಿನಲ್ಲಿ ಅಲ್ಲಮಪ್ರಭುಗಳ ಸಾಧನೆಯ ಬಹಳ ಮಹತ್ವದ ಮಜಲು ಅಂತ ಹೇಳಿದ್ರೆ, ಈ ಬಗೆಯ ಅರ್ಥರಹಿತ ಆಚರಣೆಗಳನ್ನು, ಗುಪ್ತ ಸಾಧನೆಗಳನ್ನು, ವಾಮಾಚಾರವನ್ನು ಅವರು ತಿರಸ್ಕರಿಸಿದರು. ಆ ಎಲ್ಲ ಸಂಗತಿಗಳು ಅವತ್ತು ಭಾರತಾದ್ಯಂತ ವ್ಯಾಪಕವಾಗಿದ್ದವು. ಉತ್ತರ ಭಾರತದಲ್ಲಿ ಮುಖ್ಯವಾಗಿಯೂ ವ್ಯಾಪಕವಾಗಿತ್ತು. ಹಾಗಾಗಿ ಈ ಬಗೆಯ ಆಚರಣೆಗಳ ಬಗ್ಗೆ ತೀವ್ರವಾಗಿ ಅಲ್ಲಮಪ್ರಭು ಪ್ರತಿಕ್ರಿಯಿಸ್ತಾರೆ. ಅವ್ರು ಹೇಳ್ತಾರೆ: ನಾರು ಬೇರಿನ ಕುಟಿಲ ಕಪಟದ ಯೋಗವಲ್ಲಿದು ನಿಲ್ಲಿಬೋ, ಕಾಯ ಸಮಾಧಿ ಕರ್ಣ ಸಮಾಧಿ ಯೋಗವಲ್ಲಿದು ನಿಲ್ಲಿಬೋ, ಜೀವ ಸಮಾಧಿ ಎಂಬುದಿಲ್ಲ ನಿಜ ಸಹಜ ಸಮಾಧಿ ಗುಹೇಶ್ವರ. ಅಲ್ಲಮಪ್ರಭುಗಳ ಬಹಳ ಮುಖ್ಯ ಪ್ರತಿಪಾದನೆ ಅಂತ ಹೇಳಿದ್ರೆ ನಿಜ ಸಹಜ ಸಮಾಧಿ. ಜೀವ ಸಮಾಧಿ, ಕಾಯ ಸಮಾಧಿ, ಕರ್ಣ ಸಮಾಧಿ ಅಲ್ಲ. ಅಖಿಲ ಭಾರತ ಮಟ್ಟದಲ್ಲಿ ಅಲ್ಲಮಪ್ರಭುಗಳ ಸಾಧನೆಯ ಮಜಲಿನಲ್ಲಿ ಬಹಳ ಮುಖ್ಯವಾಗಿ ನಾವು ಗುರುತಿಸಬೇಕಾದದ್ದು ವೇದ ಪಾರಮ್ಯದ ತಿರಸ್ಕಾರ. ಭಾರತದ ಮಧ್ಯಯುಗದಲ್ಲಿ ವೈದಿಕ ಯುಗವನ್ನು ಮರುಸ್ಥಾಪಿಸುವ ಅನೇಕ ಪ್ರಯತ್ನಗಳು ನಡೀತಾ ಇದ್ದವು. ಯಾಕೆಂತ ಹೇಳಿದ್ರೆ ಮಧ್ಯಯುಗದಲ್ಲಿ ಅಂದರೆ
5, 6, 8, 9, 10ನೇ ಶತಮಾನದಲ್ಲಿ ಈ ವೈದಿಕ ಅನ್ನುವಂಥದ್ದು ಸಂಪೂರ್ಣ ಭ್ರಷ್ಟಗೊಂಡುಬಿಟ್ಟಿತ್ತು. ಕೇವಲ ಆಚರಣೆಗಳಲ್ಲಿ, ಸಾಧನೆಗಳಲ್ಲಿ, ಯೋಗಗಳಲ್ಲಿ ಅದು ಮುಳುಗಿ ಹೋಗಿತ್ತು. ಬಾಹ್ಯಾಡಂಬರದ ಮೂಲಕವೇ ಸಾಧನೆಯನ್ನು ಮಾಡ್ಬೋದು, ಮೋಕ್ಷವನ್ನು ಸಾಧಿಸ್ಬೋದು ಅನ್ನುವ ನಂಬಿಕೆ ಅವತ್ತಿತ್ತು. ಸೊ ವೈದಿಕ ಸಂಪೂರ್ಣ ಭ್ರಷ್ಟಗೊಂಡಿದ್ದಾಗ ಅದನ್ನು ಮರುಸ್ಥಾಪಿಸುವ ಒಂದು ಪ್ರಯತ್ನ ಅಲ್ಲಮ ಪೂರ್ವ ಯುಗದಲ್ಲಿ ನಡೆದದ್ದನ್ನು ಕಾಣ್ಬೋದು. ಮೊದಲನೇದಾಗಿ ಕರ್ಮಕಾಂಡ ಏನು ಅಂತ ನಾವು ಕರಿತೇವೆ, ಆ ಕರ್ಮಕಾಂಡದ ವೈಭವೀಕರಣ ಅವತ್ತು ನಡೀತಾ ಇತ್ತು. ಕುಮಾರಲ ಭಟ್ಟ ಅದಕ್ಕೆ ಪ್ರತಿನಿಧಿ. ಕರ್ಮಕಾಂಡದ ವೈಭವೀಕರಣ ಒಂದು ಕಡೆ ನಡೀತಾ ಇದ್ದರೆ, ಕುಮಾರಲ ಭಟ್ಟನ ಮೂಲಕ ಮತ್ತೊಂದು ಕಡೆ ಶಂಕರಾಚಾರ್ಯರ ಮೂಲಕ ಜ್ಞಾನಕಾಂಡದ ವಿಜೃಂಭಣೆ ನಡೀತಾ ಇತ್ತು. ಆ ಮೂಲಕ ಚಾತುರ್ವರ್ಣ ವೇದಾಂಗಗಳಿಗೆ ಮತ್ತೊಮ್ಮೆ ಮಹತ್ವದ ಸ್ಥಾನವನ್ನು ಸ್ಥಾಪಿಸುವಂಥ ಪ್ರಯತ್ನ ಅವತ್ತು ನಡೀತಾ ಇದ್ದದ್ದನ್ನು ಕಾಣ್ತೇವೆ. ಈ ವೇದಾಗಮ ಪ್ರಣೀತ ವ್ಯವಸ್ಥೆಗೆ ಅಲ್ಲಮಪ್ರಭು ಹೇಗೆ ಪ್ರತಿಕ್ರಿಯಿಸ್ತಾ ಅನ್ನುವಂಥದ್ದು ಆತನ ವಚನದಿಂದಲೇ ನಾವು ತಿಳ್ಕೊಬೋದು. ವೇದವೆಂಬುದು ಓದಿನ ಮಾತು, ಶಾಸ್ತ್ರವೆಂಬುದು ತಂತೆಯ ಸುದ್ದಿ, ಪುರಾಣವೆಂಬುದು ಪುಂಡರ ಗೋಷ್ಠಿ, ತರ್ಕವೆಂಬುದು ತಗರ ಹೋರಟೆ, ಭಕ್ತಿ ಎಂಬುದು ತೋರುಂಬ ಲಾಭ, ಗುಹೇಶ್ವರ ಎಂಬುದು ಮೀರಿದ ಗನವು. ಇದರ ಜೊತೆಗೆ ಕರ್ಮ ಸಿದ್ಧಾಂತ ಏನಿದೆ, ಮಾಯಾವಾದ ಏನಿದೆ ಶಂಕರಾಚಾರ್ಯರ, ಇವುಗಳನ್ನು ಕೂಡ ಅಲ್ಲಮಪ್ರಭು ತಿರಸ್ಕರಿಸಿದ್ದನ್ನು ಅನೇಕ ವಚನಗಳನ್ನು ನಾವು ಗುರುತಿಸ್ಬೋದು. ಈ ಬಗ್ಗೆ ವಚನ ಸಾಹಿತ್ಯದ ಬಹಳ ಮಹತ್ವದ ವಿದ್ವಾಂಸರಾದಂಥ ಹಿರಿಯರಾದಂಥ ಸಂಶಿ ಬೂಸ್ನೂರು ಮಠರವರ ಟೀಕೆಯನ್ನು ನಾವು ಬಹಳ ಮುಖ್ಯವಾಗಿ ಗಮನಿಸ್ಬೇಕು. ಮನದ ಮುಂದಿನ ಆಶೆಯೇ ಮಾಯೆ ಅಂಥೇಳಿ ಒಂದು ಕಡೆ ಹೇಳಿದ್ರೆ, ಕೊಟ್ಟ ಕುದುರೆಯ ನೇರಲರಿಯದೆ ಮತ್ತೊಂದು ಬಯಸುವವರು ವೀರರು ಅಲ್ಲ, ಶೂರರು ಅಲ್ಲ ಅಂತ ಹೇಳ್ತಾರೆ. ಬೇಸಾಯವ ಮಾಡಿ ಮನೆ ಬೀಯಕ್ಕೆ ಭತ್ತವಿಲ್ಲದಿದ್ದರೆ ಆ ವ್ಯವಸಾಯದ ಘೋರವೇತಕ್ಕಯ್ಯ. ಪ್ರತಿಫಲಾಪೇಕ್ಷೆ ಇಲ್ಲದ ಕರ್ಮ ಸಿದ್ಧಾಂತವನ್ನು ಅಲ್ಲಮಪ್ರಭುಗಳು ಹೀಗೆ ತಿರಸ್ಕರಿಸುವಂಥದ್ದನ್ನು ಕಾಣ್ಬೋದು. ಈ ಮಾಯಾವಾದ ಅನ್ನೋದನ್ನು ಮಾನವ ಜಗತ್ತು ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಸಂಶಿ ಬೂಸ್ನೂರು ಮಠರವರ ಬಹಳ ಮುಖ್ಯವಾದಂಥ ವಿಚಾರ ಅನ್ನೋದನ್ನು ನಾವು ಗುರುತಿಸಬೇಕು. ಹಾಗೆ ದುಡಿಯದೇ ಉಣ್ಣುವ ಧೀರರಿಗೆ ಕಾಯಕದ ಮಹತ್ವ ಅರ್ಥ ಆಗೋದಿಲ್ಲ ಅನ್ನೋ ಮಾತನ್ನು ಅವರು ಹೇಳ್ತಾರೆ. ಅಲ್ಲಮನ ವಿಚಾರ ಪ್ರಣಾಳಿಕೆ ಚೌಕಟ್ಟಿನಲ್ಲಿ ಬೂಸ್ನೂರು ಮಠರವರು ಆದಿಶಂಕರಾಚಾರ್ಯರ ಮಾಯಾವಾದದ ವಿರುದ್ಧ ಟೀಕೆಯನ್ನು ಮತ್ತು ಬಸವಾದಿ ಶರಣರ ದುಡಿದುಣ್ಣುವ ಮೌಲ್ಯವನ್ನು ಅವರು ಅಲ್ಲಮಪ್ರಭುಗಳ ವಿಚಾರ ಪ್ರಣಾಳಿಕೆ ಚೌಕಟ್ಟಿನಲ್ಲಿ ಗುರುತಿಸಿರುವಂಥದ್ದನ್ನು ಕಾಣಬಹುದು. ಹೀಗೆ ಅಲ್ಲಮಪ್ರಭುಗಳ ಅಖಿಲ ಭಾರತ ಚೌಕಟ್ಟಿನ ಸಾಧನೆಯ ಮಜಲುಗಳನ್ನು ಹೀಗೆ ನಾವು ಗುರುತಿಸ್ಬೋದು. ಅವರು ಅಲ್ಲಮಪ್ರಭುಗಳು ಯಾರ ಅನುಯಾಯಿಯೂ ಆಗಿರಲಿಲ್ಲ. ನಾನು ಮೊದಲೇ ಹೇಳಿದಾಗೆ ವ್ಯಕ್ತಿ ವಿಶಿಷ್ಟ ಆಧ್ಯಾತ್ಮಿಕತೆ ಅವರದು. ತನ್ನನ್ನು ತಾನು ಅರಿಯುವುದರ ಮೂಲಕ ಬದುಕನ್ನು ಸಾರ್ಥಕಪಡಿಸ್ಕೋಬೋದು ಅನ್ನುವಂಥದ್ದು ಅವರ ಬಹಳ ಮುಖ್ಯವಾದಂಥ ಪ್ರಣಾಳಿಕೆ. ಅಲ್ಲಮಪ್ರಭುಗಳು ವಚನ ಸಂವಿಧಾನದ ಚೌಕಟ್ಟಿನಲ್ಲಿ ಅವರ ಸ್ಥಾನ ಏನು ಅನ್ನೋದನ್ನು ಗುರುತಿಸಬೇಕಾದ್ರೆ ಬಹಳ ಮುಖ್ಯವಾದಂಥ ಒಂದು ಟೀಕೆ ಅಲ್ಲಮಪ್ರಭುಗಳಿರೋದು, ಅವರು ಸಾಮಾಜಿಕತೆಯನ್ನು ಹಚ್ಕೊಂಡಿರಲಿಲ್ಲ, ಸಾಮಾಜಿಕ ಸಂಗತಿಗಳ ಬಗ್ಗೆ ಅವರು ಹೆಚ್ಚು ಚರ್ಚೆ ಮಾಡಲಿಲ್ಲ ಅನ್ನುವಂಥದ್ದು. ಆದರೆ ಇದಕ್ಕೆ ಬಲವಾದ ಆಧಾರ ಏನಿಲ್ಲ. ನಾನು ಮೊದಲೇ ಹೇಳಿದಾಗೆ ಲೌಕಿಕವನ್ನು ಬಹಳ ಮಹತ್ವವಾಗಿ ಗುರುತಿಸಿದವರು ಅಲ್ಲಮಪ್ರಭು. ಅವ್ರ ವಚನ ನೋಡಿ, ಎಣ್ಣೆ ಬೇರೆ ಬತ್ತಿ ಬೇರೆ ಎರಡೂ ಕೂಡಿ ಸೊಡರಾಗಿತ್ತು, ಪುಣ್ಯ ಬೇರೆ ಪಾಪ ಬೇರೆ ಎರಡೂ ಕೂಡಿ ಒಡಲಾಗಿತ್ತು, ಮಿಗಬಾರದು ಮಿಗದಿರಬಾರದು ಒಡಲಿಚ್ಛೆ ಸವಸದೆ ನಿಮಿಷವಿರಬಾರದು. ಇದಕ್ಕಿಂತಲೂ ಹೆಚ್ಚಿನ ಲೌಕಿಕ ಮೀಮಾಂಸೆಯ ವಿಚಾರ ಮತ್ತೊಂದು ಇರಲಿಕ್ಕೆ ಸಾಧ್ಯವಿಲ್ಲ. ಬಸವಣ್ಣನಂತೆ ಅಲ್ಲಮಪ್ರಭುಗಳ ವಚನಗಳಲ್ಲಿ ಸಾಮಾಜಿಕ ಅಂಶಗಳು ಹೇರಳವಾಗಿರುವಂಥದ್ದನ್ನು ಕಾಣ್ಬೋದು. ಬಸವಾದಿ ಶರಣರಂತೆ ಅಲ್ಲಮಪ್ರಭುಗಳು ಕೂಡ ಸಂಪ್ರದಾಯವನ್ನು, ಹಿರಿಯರ ಪ್ರಣಾಳಿಕೆಗಳನ್ನು
ಪರೀಕ್ಷಿಸದೆ ಒಪ್ಪಿಕೊಳ್ಳುವ ಗುಣ ಅಲ್ಲ ಅವ್ರದ್ದು. ಹಾಗಾಗಿ ಅವರು ಸಂದೇಹವಾದಿಗಳು. ಯಾವುದನ್ನು ನಾವು ಇವತ್ತು ಸ್ಕೆಪ್ಟಿಸಮ್ ಅಂತ ಕರಿತೀವೋ ಅದನ್ನು ರೂಪಿಸಿ ಅನುಸರಿಸ್ತಿದ್ದಂಥವರು ಅಲ್ಲಮ ಪ್ರಭುಗಳು. ಸೂತಕಾಚರಣೆ ಇರ್ಬೋದು, ಲಿಂಗ ಅಸಮಾನತೆ ಇರ್ಬೋದು, ಇವೆಲ್ಲವನ್ನೂ ಕೂಡ ಇಹಪರ ಸ್ವರ್ಗ ನರಕಗಳ ಬಗ್ಗೆ ಇರ್ಬೋದು, ಇವೆಲ್ಲವನ್ನೂ ಕೂಡ ಬಸವಾದಿ ಶರಣರಂತೆ ಅಲ್ಲಮ ಪ್ರಭುಗಳು ಕೂಡ ತಿರಸ್ಕರಿಸೋದನ್ನು ಕಾಣ್ಬೋದು. ಈಗಾಗಲೇ ಹೇಳಿದಂತೆ ಅಲ್ಲಮ ಪ್ರಭುಗಳು ನೆಲದ ಮೇಲೆ ನಿಂತು ಸಾಧನೆ ಮಾಡಿದ ಸಾಧಕರೇ ವಿನಃ ಅರಣ್ಯದಲ್ಲಿ ಕುಳಿತು ಜಪತಪ ಮಾಡಿ ಸಾಧನೆ ಮಾಡಿದಂತಹ ಶರಣರಲ್ಲ. ಅಲ್ಲಮ ಪ್ರಭುಗಳ ಸಿದ್ಧಿ ಸಾಧನೆಗಳ ಮಜಲುಗಳು ವಚನ ಸಂವಿಧಾನಕ್ಕಿಂತ ಭಿನ್ನ ಹೌದು ಮತ್ತು ಅಭಿನ್ನವೂ ಹೌದು. ಅಲ್ಲಮನ ವಿಚಾರ ಪ್ರಣಾಳಿಕೆಯು ಮಾರ್ಗವೂ ಹೌದು, ದೇಸಿಯೂ ಹೌದು. ವಿಶ್ವಾತ್ಮಕತೆ ಮತ್ತು ಸ್ಥಳೀಯತೆಗಳನ್ನು ಒಟ್ಟೊಟ್ಟಿಗೆ ಅಲ್ಲಮ ನಡೆಸಿರುವುದನ್ನು ಅವರ ವಚನಗಳ ಅಧ್ಯಯನದ ಮೂಲಕ ನಾವು ತಿಳಿದುಕೋಬೋದು. ಸೊ ಅಲ್ಲಮ ಪ್ರಭುಗಳ ಸಿದ್ಧಿ ಸಾಧನೆಗಳ ಮಜಲುಗಳಿಗೆ ಸಂಬಂಧಪಟ್ಟ ಹಾಗೆ ನನ್ನ ಕೆಲವು ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಶಿವಮೊಗ್ಗದ ಬಸವ ಕೇಂದ್ರದ ಗುರುಗಳಿಗೆ ಮತ್ತು ಆ ಕೇಂದ್ರದ ಪದಾಧಿಕಾರಿಗಳಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಿ ನಾನು ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಈಗ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವ ಪೂಜ್ಯ ಡಾಕ್ಟರ್ ಶ್ರೀ ಬಸವ ಮರಳಸಿದ್ಧ ಸ್ವಾಮೀಜಿ, ಬಸವ ಕೇಂದ್ರ ಶಿವಮೊಗ್ಗ ಹಾಗೂ ಬಸವ ಮಂದಿರ ಚಿಕ್ಕಮಗಳೂರು ಇವರಿಂದ ಆಶೀರ್ವಚನ. ಬಸವಾದಿ ಪ್ರಮುಖರನ್ನು, ವಿಶ್ವದ ಎಲ್ಲ ದಾರ್ಶನಿಕರನ್ನು ಸ್ಮರಿಸಿಕೊಂಡು ಅಂತರ್ಜಾಲದಲ್ಲಿ ನಡೀತಾ ಇರುವಂತಹ ಚಿಂತನ ಕಾರ್ತಿಕ 2020 ಈ ದಿನದ ಉಪನ್ಯಾಸವನ್ನು ಡಾಕ್ಟರ್ TR ಚಂದ್ರಶೇಖರ್ ಅವರು ನಡೆಸಿಕೊಟ್ಟಿದ್ದಾರೆ. ಅವರಲ್ಲಿ ಇವತ್ತಿನ ಕಾರ್ಯಕ್ರಮದ ದಾಸೋಹ ಸೇವೆಯನ್ನು ಶರಣ RS ಸ್ವಾಮಿ ಮತ್ತು ಶರಣೆ ಸರೋಜ ಲಿಂಗರಾಜು ಮತ್ತು ಕುಟುಂಬದವರು ಶಿವಮೊಗ್ಗ ಇವರು ವಹಿಸಿಕೊಂಡು ನಡೆಸಿಕೊಂಡು ಬರ್ತಾ ಇದ್ದಾರೆ. ಅವರಲ್ಲಿ ಬಸವ ಕೇಂದ್ರದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಲ್ಲಿ, ವಚನ ಗಾಯನವನ್ನು ನೆರವೇರಿಸಿಕೊಟ್ಟಂಥ ಕಲಾವಿದರಲ್ಲಿ, ಅಂತರ್ಜಾಲದ ಮೂಲಕವಾಗಿ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರುವಂಥ ತಮ್ಮೆಲ್ಲರಲ್ಲಿ ಶರಣಾರ್ಥಿಗಳು. ಅಲ್ಲಮ ಪ್ರಭುದೇವರ ಒಂದು ವಚನವನ್ನು ಹೇಳೋದ್ರ ಮೂಲಕವಾಗಿ ಡಾಕ್ಟರ್ TR ಚಂದ್ರಶೇಖರ್ ಅವರು ತಮ್ಮ ಉಪನ್ಯಾಸವನ್ನು ಪ್ರಾರಂಭಿಸಿದರು. ಸತ್ತ ಮೇಲೆ ದೇವರ ಕೂಡಿಹೆವೆಂಬಿರಿ, ಸಾಯದ ಮುನ್ನವೇ ಸತ್ತಿಪ್ಪಿರಿ. ಎಂತಯ್ಯ ನಿಮ್ಮ ಲಿಂಗೈಕ್ಯದ ಪರಿ, ಎಂತಯ್ಯ ನಿಮ್ಮ ಪ್ರಮಥರ ಪರಿ. ಅಂಗದ ಅವಸ್ಥೆ ಅಲ್ಲದೆ ಲಿಂಗದ ಅವಸ್ಥೆ ಯಾರಿಗೂ ಇಲ್ಲ ಗುಹೇಶ್ವರ. ಅಂಗದ ಅವಸ್ಥೆಯಲ್ಲದೆ ಲಿಂಗದ ಅವಸ್ಥೆ ಯಾರಿಗೂ ಇಲ್ಲ ಗುಹೇಶ್ವರ. ಈ ವಚನದೊಂದಿಗೆ ಅವರು ಉಪನ್ಯಾಸವನ್ನು ಪ್ರಾರಂಭ ಮಾಡಿದರು. ಸತ್ತ ಮೇಲೆ ದೇವರನ್ನು ಕೂಡ್ತೀವಿ ಅನ್ನುವಂಥದ್ದಲ್ಲ, ಬದುಕಿರಬೇಕಾದ್ರೇ ದೇವರೊಳಗೆ ಐಕ್ಯವಾಗಬೇಕು, ದೇವರನ್ನು ಕೂಡಬೇಕು ಅನ್ನುವಂಥದ್ದು ಶರಣರ ಆಶಯ. ಆ ದೃಷ್ಟಿಯಿಂದ ಅಲ್ಲಮ ಪ್ರಭುದೇವರು ಈ ವಚನ ಹೇಳ್ತಾ ಇರುವಂಥದ್ದು ಆ ಸಂಗತಿಯನ್ನು, ಸಾಯೋದಕ್ಕಿಂತ ಮೊದಲೇ ಸತ್ತೋರ ಥರ ಬದುಕಿದರೆ ಅದು ಉಪಯೋಗ ಇಲ್ಲ, ಜೀವಂತಿಕೆಯನ್ನು ಇಟ್ಟುಕೊಂಡು ಬದುಕನ್ನು ಸಾಗಿಸ್ತಾ ಹೋಗಬೇಕು. ಅದು ಪ್ರಮಥರ ಪರಿ, ಅದು ಪ್ರಮಥರ ಲಿಂಗೈಕ್ಯದ ಪರಿ. ಅವರೆಲ್ಲರೂ ಕೂಡ ಅಂಗದ ಅವಸ್ಥೆಯನ್ನು ಅಳವಡಿಸಿಕೊಂಡೇ ಲಿಂಗದ ಅವಸ್ಥೆಯನ್ನು ಮುಟ್ಟಿದ್ರು ಅನ್ನುವಂಥದ್ದು ಈ ವಚನ ನಮಗೆ ಹೇಳ್ತಿರುವಂಥ ಸಂಗತಿ. ಈ ಸಂಗತಿಯನ್ನು ಇಟ್ಟುಕೊಂಡು ನಾವು ಆಲೋಚನೆ ಮಾಡ್ತಾ ಹೋದ್ವಿ ಅಂತ ಹೇಳಿದ್ರೆ, ಹರಿಹರ ಚಿತ್ರಿಸುವಂಥ ಅಲ್ಲಮ ಪ್ರಭುದೇವರಾಗಲಿ, ಚಾಮರಸ ಚಿತ್ರಿಸುವಂಥ ಅಲ್ಲಮ ಪ್ರಭುದೇವರಾಗಲಿ, ಇವರು ಎರಡೂ ಜನ ಏನಾಗ್ತಾರೆ ಅಂತ ಹೇಳಿದ್ರೆ ಸಿದ್ಧರಾಗಿ ನಮ್ಮ ಕಣ್ಣು ಮುಂದೆ ಕಂಡು ಬರ್ತಾರೆ ಹೊರತು ಸಾಧಕಾವಸ್ಥೆಯ ಪರಿತಾಪ ಹಂಬಲಗಳನ್ನು ಹೊಂದಿದಂಥ ಅಲ್ಲಮ ನಮಗೆ ಅಲ್ಲಿ ಕಂಡು ಬರೋದಿಲ್ಲ. ಹರಿಹರನಲ್ಲಾದರೂ ಕಾಮಲತೆಯ ಮೋಹಕ್ಕೆ ಅಲ್ಲಮ ಒಳಗಾಗಿದ್ದ ಅನ್ನುವಂಥದ್ದನ್ನು ಹರಿಹರ ಚಿತ್ರಿಸ್ತಾನೆ. ಅದಾದ ನಂತರದಲ್ಲಿ ಅನಿಮಿಷನ ಗುಹೆಯೊಳಗೆ ಹೋಗಿ ಅನಿಮಿಷನ ಕೈಯಿಂದ ಲಿಂಗವನ್ನು ಪಡೆದ ತಕ್ಷಣದಲ್ಲೇ ಅಲ್ಲಮ ಶಿವನ ಮದಕರಿಯಾಗಿ ಲಿಂಗವಂತನಾಗಿ ಸಂಚಾರ ಮಾಡ್ಕೊಳ್ತಾ ಹೋಗ್ತಾನೆ. ಆ ಲಿಂಗ ಅವನ ಕೈಗೆ ಬಂದ ಕ್ಷಣದಿಂದ ಅವನು ಆಡ್ತಾ ಇದ್ದಂಥ ಮಾತುಗಳೆಲ್ಲವೂ ಕೂಡ ವೇದಗಳಾಗಿದ್ವು. ಅವನು ನಡೆದಂಥ ದಾರಿಯೆಲ್ಲದೂ ಕೂಡ ನಿಜವಾದ ಅದೇ ಒಂದು ಮಹಾಮಾರ್ಗವಾಗಿ ಪರಿವರ್ತನೆ ಆಯಿತು ಅನ್ನುವಂಥ ಸಂಗತಿಯನ್ನು ಹರಿಹರ ಹೇಳ್ತಾ ಹೋಗ್ತಾನೆ. ಈ ಸಂಗತಿಯ ಜೊತೆಯಲ್ಲಿ ಚಾಮರಸನ ಅಲ್ಲಮ ಪ್ರಭುದೇವರನ್ನು ನಾವು ಇಟ್ಟು ನೋಡ್ತಾ ಹೋದ್ವಿ ಅಂತ ಹೇಳಿದ್ರೆ, ಚಾಮರಸನ ಅಲ್ಲಮ ಪ್ರಭುದೇವರು ಈ ರೀತಿಯಾಗಿ ಮಾಯೆಗೂ ಕೂಡ ಒಳಗಾಗೋದಿಲ್ಲ. ಆತ ಸಂಪೂರ್ಣವಾಗಿ ನಿರಂಜನನಾಗಿ ನಿರ್ಮಾಯನಾಗಿ ಹುಟ್ಟಿ
ನಿರ್ಮಾಯನಾಗಿ ಬೆಳೆದು ನಿರ್ಮಾಯನಾಗಿಯೇ ಹೋಗುವಂಥ ಒಂದು ಸಂಗತಿಯನ್ನು ಚಾಮರಸ ಚಿತ್ರಿಸ್ತಾ ಹೋಗೋದನ್ನು ಈ ಹಿಂದಿನ ಉಪನ್ಯಾಸಗಳಲ್ಲಿ ನಾವು ಗಮನಿಸಿದ್ದೀವಿ. ಈ ಸಂಗತಿಗಳನ್ನು ಇಟ್ಟುಕೊಂಡು ಯೋಚನೆ ಮಾಡ್ತಾ ಹೋದರೆ ಅಲ್ಲಮ ಪ್ರಭುದೇವರು ಹಾಗಾದರೆ ಸಾಧಕನ ಅವಸ್ಥೆಯಲ್ಲಿ ಬರುವಂತಹ ಯಾವುದೇ ಅಡ್ಡಿ ಆತಂಕಗಳನ್ನು ಅನುಭವಿಸಲಿಲ್ವಾ? ಯಾವುದೇ ಪರಿತಾಪವನ್ನು ಹಂಬಲವನ್ನು ಇಟ್ಟುಕೊಳ್ಳದೇನೆ ಅಲ್ಲಮ ಪ್ರಭುದೇವರು ಸಿದ್ಧರಾದರೆ ಹಾಗಾದರೆ ಅಲ್ಲಮ ಪ್ರಭುದೇವರು ಸಾಧನೆ ಮಾಡ್ತಾ ಇರಬೇಕಾದಾಗ ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಗೊಂದಲಗಳು ಉಂಟಾಗಲಿಲ್ವಾ? ಇಂಥ ಎಲ್ಲ ಪ್ರಶ್ನೆಗಳು ನಮ್ಮ ಕಣ್ಣೆದುರಿಗೆ ಬರೋದಕ್ಕೆ ಸಾಧ್ಯವಾಗ್ತವೆ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಬೇಕು ಅಂತ ಹೇಳಿದ್ರೆ ಈ ಪುರಾಣ ಕಾವ್ಯಗಳ ಆಚೆಗೆ ಅಲ್ಲಮ ಪ್ರಭುದೇವರ ವಚನಗಳನ್ನು ಓದ್ತಾ ಹೋಗಬೇಕು. ಅಲ್ಲಮ ಪ್ರಭುದೇವರ ವಚನಗಳನ್ನು ಅರ್ಥೈಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಹೋಗಬೇಕು. ಹಾಗೆ ಅಲ್ಲಮ ಪ್ರಭುದೇವರ ವಚನಗಳನ್ನು ಮೊರೆ ಹೊಕ್ಕಿವಿ ನಾವು ಅಂತ ಹೇಳಿದ್ರೆ ಅಲ್ಲಿ ಇಲ್ಲಿ ಕ್ವಚಿತ್ತಾಗಿ ಅಲ್ಲಮ ಪ್ರಭುದೇವರು ಕೂಡ ಸಾಧಕಾವಸ್ಥೆಯ ಪರಿತಾಪ ಹಂಬಲಗಳನ್ನು ಹೊಂದಿದ್ರು ಅನ್ನುವಂಥ ಸಂಗತಿ ನಮಗೆ ಮನವರಿಕೆ ಆಗೋದಕ್ಕೆ ಸಾಧ್ಯವಾಗ್ತದೆ. ಉದಾಹರಣೆಗೆ ಇದು ಒಂದು ವಚನವನ್ನು ನಾವು ನೋಡ್ಬೋದು. ಉಗುಳ ನುಂಗಿ ಹಸಿವ ಕಳೆದು ತೆವರ ಮಲಗಿ ನಿರ್ದೆಗೈದು ನೋಡಿ ನೋಡಿ ಸುಖಂಬಡಿದನಯ್ಯ ಗುಹೇಶ್ವರ ನಿಮ್ಮ ವಿರಹದಲ್ಲಿ ಕಂಗಳೆ ಕರುವಾಗಿರ್ದೇನಯ್ಯ. ಈ ವಚನದಲ್ಲಿ ಹಸಿವಿಗೋಸ್ಕರವಾಗಿ ಅನ್ನ ಸಿಗದೇನೆ ಉಗುಳನ್ನು ನುಂಗಿ ಹಸಿವನ್ನು ಕಳ್ಕೊಂಡೆ, ನಿದ್ದೆ ಮಾಡೋದಕ್ಕೊಂದು ಒಳ್ಳೆ ಜಾಗ ಸಿಗದೇನೆ ಬೆಟ್ಟದ ತಪ್ಪಲಿನೊಳಗೆ ದಿಬ್ಬದ ತಪ್ಪಲಿನೊಳಗೆ ನಾನು ಮಲಗಿದ್ದೆ. ಹಾಗೆಯೇ ಗುಹೇಶ್ವರನ ಹಂಬಲದೊಳಗೆ ಕಣ್ಣುಗಳೇ ಕರುವಾಗಿ ಹಂಬಲಿಸ್ತಾ ನಾನು ಜಾಗೃತನಾಗಿದ್ದೆ ಅನ್ನುವಂಥ ಸಂಗತಿಯನ್ನು ಈ ವಚನ ನಮಗೆ ತಿಳಿಸ್ಕೊಡ್ತಾ ಇದೆ. ಒಟ್ಟಾರೆ ಈ ವಚನವನ್ನು ನಾವು ನೋಡಿದಾಗ ಅಲ್ಲಮ ಪ್ರಭುದೇವರು ಸಾಧಕಾವಸ್ಥೆಯ ವಿವಿಧ ಹಂತಗಳನ್ನು ದಾಟಿಕೊಂಡೇ ಸಿದ್ಧ ಸ್ಥಿತಿಗೆ ಹೋಗಿದ್ದರು ಅನ್ನುವಂಥದ್ದು ನಮ್ಮ ಗಮನಕ್ಕೆ ಬರುತ್ತೆ. ಆ ಹಿನ್ನೆಲೆಯಲ್ಲಿ ಇನ್ನೂ ಒಂದು ಸಂಗತಿಯನ್ನು ಇಲ್ಲಿ ಗಮನಿಸಬೇಕು. ಡಾಕ್ಟರ್ ಟಿ.ಆರ್. ಚಂದ್ರಶೇಖರ್ ಅವರು ಅವ್ರ ಉಪನ್ಯಾಸದಲ್ಲಿ ಹೇಳ್ತಾ ಹೋದರು, ಅಲ್ಲಮ ಇಡೀ ಭಾರತವನ್ನು ದಾಟಿ ನೇಪಾಳವನ್ನೆಲ್ಲವನ್ನು ಕೂಡ ಸಂಚಾರ ಮಾಡಿಕೊಂಡು ಬಂದಂಥ ದೊಡ್ಡ ದೇಶ ಸಂಚಾರವನ್ನು ಮಾಡಿರ್ತಕ್ಕಂಥ ದೊಡ್ಡ ಜಂಗಮ ಅನ್ನುವಂಥ ಸಂಗತಿಯನ್ನು ಅವರು ನಮಗೆ ಹೇಳ್ತಾ ಹೋದರು. ಈ ಸಂಗತಿಯನ್ನು ಮುಂದಿಟ್ಟುಕೊಂಡು ನಾವು ಯೋಚನೆ ಮಾಡ್ತಾ ಹೋಗೋದಾದರೆ ಇಲ್ಲಿ ಒಂದು ಉದಾಹರಣೆಯನ್ನು ಕೊಡ್ಬೋದು. ವಿರಕ್ತ ಮಠಗಳಿಗೆ ಸ್ವಾಮಿಗಳನ್ನು ಪೀಠಾಧೀಶರನ್ನಾಗಿ ಪಟ್ಟ ಕಟ್ಟುವುದಕ್ಕಿಂತ ಮೊದಲು ಅವರು 12 ವರ್ಷಗಳ ಕಾಲ ಲೋಕ ಸಂಚಾರವನ್ನು ಮಾಡಬೇಕು ಅನ್ನುವಂಥ ಒಂದು ನಿಯಮ ಇದೆ. ಆ ಲೋಕ ಸಂಚಾರ ಹೇಗೆ ಪ್ರಾರಂಭ ಆಗುತ್ತೆ ಅಂತ ಹೇಳಿದ್ರೆ, ವಿರಕ್ತ ಮಠಕ್ಕೆ ಪೀಠಾಧಿಪತಿ ಆಗಬೇಕಾದಂಥ ಒಟುವಿಗೆ ದೀಕ್ಷೆಯನ್ನು ಮಾಡಿ, ಚಿನ್ಮಯಾನುಗ್ರಹ ದೀಕ್ಷೆಯನ್ನು ಮಾಡಿ, ಆ ಒಟುವಿನ ಜೋಳಿಗೆಯೊಳಗೆ ಪ್ರಭುಲಿಂಗ ಲೀಲೆ, ಶೂನ್ಯ ಸಂಪಾದನೆ, ಸಕಲ ಪುರಾತನರ ವಚನಗಳು, ಕರ್ಣಹಸಿಗೆ, ಈ ಪದಮಂತ್ರಗೋಪ್ಯ ಈ ಥರದ ಕೃತಿಗಳೆಲ್ಲವನ್ನು ಹಾಕಿ ಆ ಒಟುವನ್ನು ಲೋಕ ಸಂಚಾರ ಮಾಡಿಕೊಂಡು ಬಾ, 12 ವರ್ಷಗಳ ಕಾಲ ಲೋಕ ಸಂಚಾರ ಮಾಡಿಕೊಂಡು ಬಾ ಅಂತ ಕಳಿಸ್ಕೊಡ್ತಾರೆ. ಆ ಒಟು ಲೋಕ ಸಂಚಾರ ಮಾಡಿಕೊಳ್ತಾ ಲೋಕದಲ್ಲಿ ಬರುವಂತಹ ಎಲ್ಲ ಸವಾಲುಗಳನ್ನು ಎದುರಿಸಿಕೊಳ್ತಾ ಆ ಸವಾಲುಗಳಿಗೆ ಪರಿಹಾರವನ್ನು ಶಿವಾನುಭವದ ಮೂಲಕವಾಗಿ ಕಂಡುಕೊಳ್ತಾ ಲೋಕಾನುಭವ ಮತ್ತು ಶಿವಾನುಭವಗಳ ಸಮನ್ವಯದ ಮೂರ್ತಿಯಾಗಿ ಪರಿಪೂರ್ಣ ಸ್ಥಿತಿಗೆ ತಲುಪಿಕೊಂಡು ವಾಪಸ್ ಬರಬೇಕು. ಆವಾಗ ಆ ಒಟುವಿಗೆ ಪೀಠಾರೋಹಣವನ್ನು ಮಾಡಿಸುವಂಥ ಒಂದು ಪದ್ಧತಿ ವಿರಕ್ತ ಮಠಗಳ ಒಂದು ಪರಂಪರೆಯೊಳಗೆ ಇರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಆ ಪದ್ಧತಿ ಯಾಕೆ ರೂಢಿ ಬಂದಿದೆ ಅಂತ ಹೇಳಿದ್ರೆ, ಬಹುಶಃ ಅಲ್ಲಮ ಪ್ರಭುದೇವರು ಶೂನ್ಯ ಸಂಪಾದನೆಯಲ್ಲಿ ಬರುವ ಹಾಗೆ ಶೂನ್ಯ ಸಿಂಹಾಸನಾರೋಹಣವನ್ನು ಮಾಡುವುದಕ್ಕಿಂತ ಮೊದಲು 12 ವರ್ಷಗಳ ಕಾಲ ದೇಶ ಸಂಚಾರ ಮಾಡಿರ್ತಕ್ಕಂಥ ಸಂಗತಿಯನ್ನು ಗಮನದಲ್ಲಿಟ್ಟುಕೊಂಡೇ ಈ ಥರದ ಒಂದು ಪರಂಪರೆ ಚಾಲ್ತಿಗೆ ಬಂದಿದೆ ಅಂತ ಹೇಳಿ ನಮಗನ್ಸುತ್ತೆ. ಈ ಪದ್ಧತಿಯನ್ನು ನಾವು ಗಮನಿಸ್ತಾ ಹೋದಾಗ ಅಲ್ಲಮ ಪ್ರಭುದೇವರು ಏನು ಬೆಳ್ಳಿಗಾವಿಯಿಂದ ಕಲ್ಯಾಣಕ್ಕೆ ಹೋಗಿ ಕಲ್ಯಾಣದಿಂದ ಮತ್ತೆ 12 ವರ್ಷಗಳ ಕಾಲ ದೇಶ ಸಂಚಾರವನ್ನು ಮಾಡಿಕೊಂಡು ಮತ್ತೆ ಕಲ್ಯಾಣಕ್ಕೆ ಬಂದು ಶೂನ್ಯಪೀಠದ ಆರೋಹಣವನ್ನು ಮಾಡಿದರು ಅನ್ನುವಂಥ ಸಂಗತಿಯನ್ನು ಗಮನಿಸಿದಾಗ 12 ವರ್ಷಗಳ ಕಾಲ ಅಲ್ಲಮ ಪ್ರಭುದೇವರು ಸಾಧಕಾವಸ್ಥೆಯ ಎಲ್ಲ ಏರಿಳಿತಗಳನ್ನು ಅನುಭವಿಸ್ಕೊಳ್ತಾ ನಾಡಿನ ವಿವಿಧ ಭಾಗದ ವಿವಿಧ ಪರಂಪರೆಯ ವಿವಿಧ ತತ್ವಜ್ಞಾನವನ್ನು ಅನುಸರಿಸ್ತಾ ಇರುವಂತಹ ಸಾಧಕರ ಜೊತೆಯಲ್ಲಿ ಅನುಸಂಧಾನವನ್ನು ಮಾಡಿಕೊಳ್ತಾ ಕೊನೆಗೆ ಶೂನ್ಯ ಸಿಂಹಾಸನವನ್ನು ಏರುವಂತಹ ವ್ಯಕ್ತಿತ್ವವನ್ನು ಪಡ್ಕೊಂಡು ಕಲ್ಯಾಣಕ್ಕೆ ಮಾಡಲಿದ್ರು ಅನ್ನುವಂಥದ್ದನ್ನು ನಾವು ಗಮನಿಸಿದ್ವಿ ಅಂತ ಹೇಳಿದ್ರೆ, ಈ ಎಲ್ಲ 12 ವರ್ಷಗಳಲ್ಲಿ ಅಲ್ಲಮ ಪ್ರಭುದೇವರು ಸಾಧಕಾವಸ್ಥೆ ಎಲ್ಲ ಏರಿಳಿತಗಳನ್ನು ಕೂಡ ಕಂಡಿದ್ರು ಅನ್ನುವಂಥದ್ದು ನಮಗೆ ಅರಿವಿಗೆ ಬರಬೇಕಾಗ್ತದೆ. ಇವುಗಳನ್ನು ಗಮನಿಸ್ತಾ ಹೋದಾಗ ಸಿದ್ಧಿ ಅನ್ನುವಂಥದ್ದು ಸುಲಭವಾಗಿ ಯಾರಿಗೂ ದಕ್ಕುವಂಥದ್ದಲ್ಲ.
ಅಲ್ಲ, ಅದಕ್ಕೆ ಒಂದು ಬದ್ಧತೆಯ ಸಾಧನೆಯ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಅಲ್ಲಮಪ್ರಭುದೇವರ ಈ ಒಂದು ಸಂಚಾರದ ಮೂಲಕವಾಗಿ ನಾವೆಲ್ಲ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ. ಆ ನಿಟ್ಟಿನಲ್ಲಿ ಅಲ್ಲಮಪ್ರಭುದೇವರು ಹೇಳುವಂಥ ಒಂದು ಬಹುಮುಖ್ಯವಾದ ಸಂಗತಿ, ಸಾಧಕರಿಗೆ ಹೇಳುವಂಥ ಒಂದು ಬಹುಮುಖ್ಯವಾದ ಸಂಗತಿ ಏನು ಅಂತ ಹೇಳಿದರೆ, ನೀನು ಸಾಧನೆಯ ಒಳಗಡೆಗೆ ಆತ್ಯಂತಿಕ ಸ್ಥಿತಿಯನ್ನು ತಲುಪಬೇಕು ಅಂದರೆ, ಅಥವಾ ಶೂನ್ಯದ ಸ್ಥಿತಿಯನ್ನು ತಲುಪಬೇಕು, ಬಯಲ ಸ್ಥಿತಿಯನ್ನು ತಲುಪಬೇಕು ಅಂತ ಹೇಳಿದ್ರೆ, ನೀನು ಇರುವಂಥ ಅವಸ್ಥೆಯಲ್ಲಿಯೇ ನಿನ್ನ ಸಾಧನೆಯನ್ನು ಮುಂದುವರಿಸಬೇಕು. ಅಲ್ಲಿಯೇ ಹೆಚ್ಚು ಹೆಚ್ಚು ಶುದ್ಧನಾಗ್ಕೊಳ್ತಾ ಬದುಕಿನ ಪರಿಪೂರ್ಣತೆಯ ಕಡೆಗೆ ಹೆಜ್ಜೆಯನ್ನು ಹಾಕಬೇಕೇ ಹೊರತು ಇಲ್ಲಿ ಸರಿಯಿಲ್ಲ ಅಂತ ಇನ್ನೊಂದು ಜಾಗಕ್ಕೆ, ಇನ್ನೊಂದು ಜಾಗ ಸರಿಯಿಲ್ಲ ಅಂತ ಮತ್ತೊಂದು ಜಾಗ ಸರಿಯಿಲ್ಲ ಅಂತೇಳಿ ಇನ್ನೊಂದು ಅವಸ್ಥೆಗೆ, ಹೀಗೆ ನಿನ್ನನ್ನು ನೀನು ಅವಸ್ಥಾಂತರ ಮಾಡ್ಕೊಳ್ತಾ ಹೋದೆ ಅಂತ ಹೇಳಿದ್ರೆ ಅವಸ್ಥಾಂತರಗಳು ಆಗಿದ್ದು ಉಪಯೋಗ ಆಯಿತೇ ಹೊರತು ಖಂಡಿತವಾಗಿಯೂ ಸಾಧನೆಯ ಪೂರ್ಣತೆ ಸಿದ್ಧಿಸೋದಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಸಂಗತಿಯನ್ನು ಅಲ್ಲಮಪ್ರಭುದೇವರು ನಮಗೆ ಅರ್ಥ ಮಾಡಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಉದಾಹರಣೆಗೆ ಇಲ್ಲೊಂದು ವಚನ ಅಲ್ಲಮಪ್ರಭುದೇವರು ಹೇಳ್ತಾರೆ, ಕಳ್ಳಗಂಜಿ ಕಾಡ ಹೊಕ್ಕಡೆ ಹುಲಿ ತಿಂಬುದ ಮಾಬುದೆ, ಹುಲಿಗಂಜಿ ಹುತ್ತುವ ಹೊಕ್ಕಡೆ ಸರ್ಪ ತಿಂಬುದ ಮಾಬುದೆ, ಕಾಲಗಂಜಿ ಭಕ್ತನಾದಡೆ ಕರ್ಮ ತಿಂಬುದ ಮಾಬುದೆ ಗುಹೇಶ್ವರ ಅಂಥೇಳಿ. ನಾಡಿನೊಳಗೆ ಕಳ್ಳರಿದ್ದಾರೆ ಅಂಥೇಳಿ ನಾಡು ಶುದ್ಧವಾಗಿಲ್ಲ ಅಂತ ಕಾಡಿಗೆ ಹೋದರೆ, ಕಾಡಿನಲ್ಲಿ ಹುಲಿ, ಸಿಂಹ, ಚಿರತೆ ಅಂತ ಪ್ರಾಣಿಗಳ ಕಾಟ ಇರುತ್ತೆ. ಇಲ್ಲ, ಹುಲಿ, ಸಿಂಹ, ಚಿರತೆಗಳಂಥ ಪ್ರಾಣಿಗಳು ಕಾಟ ಇದೆ ಕಾಡಿನೊಳಗೆ ಅಂತೇಳಿ ನಾನು ಯಾವುದಾದ್ರೂ ಗುಹೆ ಒಳಗೆ ವಾಸ ಮಾಡ್ಕೊಂಡು ಸಾಧನೆ ಮಾಡ್ತೀನಿ ಅಂತಂದರೆ, ಅಲ್ಲಮ್ಮ ಹೇಳೋದೇನಪ್ಪ ಅಂತಂದರೆ, ಆ ಗುಹೆಯನ್ನು ಹೊಕ್ಕೆ ಅಂತಂದ್ರೂ ಕೂಡ ಅಲ್ಲಿ ಹುಳೋಪರಿಗಳು ಬಂದು ಕಾಡ್ತವಲ್ಲಪ್ಪ ನಿನಗೆ. ಹಾಗಾಗಿ ನೀನು ಸಾಧನೆಯನ್ನು ಮಾಡಬೇಕು ಅಂತ ಹೇಳಿದ್ರೆ ಎಲ್ಲಿ ಹೋದರೂ ಕೂಡ ಸಾಧಕಾವಸ್ಥೆಯಲ್ಲಿ ಅನುಭವಿಸ್ಬೇಕಾಗಿರ್ತಕ್ಕಂಥ ಅಡ್ಡಿ ಆತಂಕಗಳನ್ನು ಅನುಭವಿಸಲೇಬೇಕು. ನೀನು ನಾಡಲ್ಲಿದ್ದರೂ ಅನುಭವಿಸ್ಬೇಕು, ಕಾಡಲ್ಲಿದ್ದರೂ ಅನುಭವಿಸ್ಬೇಕು, ಗುಹೆ ಗೌವರಗಳಲ್ಲಿ ಸೇರಿಕೊಂಡ್ರೂ ಕೂಡ ಇವೆಲ್ಲವನ್ನು ಕೂಡ ಅಡ್ಡಿ ಆತಂಕಗಳನ್ನು ಅನುಭವಿಸಬೇಕು. ಹಾಗಾಗಿ ಇದನ್ನೆಲ್ಲ ಅನುಭವಿಸ್ಬೇಕಾದಂಥ ಅನಿವಾರ್ಯತೆ ಇರೋದರಿಂದ ಇರುವಂಥ ಜಾಗದಲ್ಲಿಯೇ ನೀನು ಗಟ್ಟಿಯಾಗಿ ನಿಂತು ಅವುಗಳಿಂದ ಹೊರಬರೋದಕ್ಕಂಥ ನಿಟ್ಟಿನೊಳಗೆ ಕ್ರಿಯಾಶೀಲವಾದಾಗ ನೀನೇನಾದರೂ ಒಂದು ಸಿದ್ಧಿಯನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅನ್ನುವಂಥದ್ದನ್ನು ಈ 3 ಸಾಲುಗಳಲ್ಲಿ ತಿಳಿಸ್ತಾ ಮುಂದೆ ಹೇಳುವಂಥದ್ದೇನು ಅಂತ ಹೇಳಿದರೆ, ಕಾಲಗಂಜಿ ಭಕ್ತನಾದಡೆ ಕರ್ಮ ತಿಂಬುದ ಮಾಬುದೆ. ಭಕ್ತನಾಗಬೇಕು ಮನುಷ್ಯ ಅನ್ನೋದು ಸರಿಯೇ, ಆದರೆ ಭಕ್ತ ಯಾಕಾಗಬೇಕು ಅಂತೇಳಿ ಪ್ರಶ್ನೆ ಬಂದಾಗ ಸಾವಿಗೆ ಅಂಜಿ ಭಕ್ತನಾಗಬಾರ್ದು ಅಂತ ಹೇಳ್ತಾರೆ ಅಲ್ಲಮ್ಮ. ಕಾಲಗಂಜಿ ಭಕ್ತನಾದರೆ ಕರ್ಮ ತಿಂಬುದ ಮಾಬುದೆ. ಸಾವಿಗೆ ಅಂಜಿ ನನಗೆ ಸಾವು ಬರುತ್ತೆ, ಸತ್ತ ನಂತರ ಸದ್ಗತಿ ಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ನಾವು ಭಕ್ತರಾದ್ವಿ ಅಂತಂದರೆ ಕರ್ಮಫಲವನ್ನು ಉಣ್ಬೇಕಾಗತ್ತೆ, ಪುಣ್ಯ ಪಾಪಗಳಿಗೆ ಒಳಗಾಗಬೇಕಾಗ್ತದೆ. ಹಾಗಾಗಿ ಆ ಕರ್ಮ ಫಲಗಳಿಗೆ ಒಳಗಾದ್ವಿ ಅಂತೇಳಿದ್ರೆ ಮತ್ತೆ ಹುಟ್ಟು ಸಾವಿನ ಭವಚಕ್ರದೊಳಗೆ ನಾವು ಬಳಲಬೇಕಾಗತ್ತೆ. ಇಂಥದ್ದೆಲ್ಲದನ್ನು ಕೂಡ ಬಿಡಬೇಕು ನಾವು ಅಂತ ಹೇಳಿದ್ರೆ, ಕಾಲಕ್ಕೆ ಅಂಜಿ, ಸಾವಿಗೆ ಅಂಜಿ ನಾವು ಭಕ್ತರಾಗ್ತಕ್ಕಂಥದ್ದಲ್ಲ. ಭಕ್ತಿ ಅನ್ನುವಂಥದ್ದು ನಮ್ಮೊಳಗೆ ಸಹಜ ಸ್ಫೂರ್ತವಾಗಿ ಹುಟ್ಟಿ ಬರಬೇಕು. ಸಹಜವಾದ ನೆಲೆಯೊಳಗೆ ಭಕ್ತಿ ಹುಟ್ಟಿ ಬಂದು ಆ ಭಕ್ತಿಯ ಮೌಲ್ಯಗಳನ್ನು ಅನುಸರಣೆ ಮಾಡಿಕೊಳ್ತಾ ನಾವು ಸಾಗಿದ್ವಿ ಅಂತ ಹೇಳಿದ್ರೆ ಕರ್ಮಗಳಿಗೆ ಒಳಗಾಗದೇನೆ ನಿಜಾರ್ಥದಲ್ಲಿ ನಾವು ಮುಕ್ತಿಯನ್ನು ಹೊಂದೋದಕ್ಕೆ ಸಾಧ್ಯವಾಗುತ್ತೆ, ಲಿಂಗಾಂಗ ಸಾಮರಸ್ಯದ ಸುಖವನ್ನು ಹೊಂದೋದಕ್ಕೆ ಸಾಧ್ಯವಾಗುತ್ತೆ ಅನ್ನುವಂಥದ್ದನ್ನು ಈ ವಚನದ ಮೂಲಕವಾಗಿ ಅಲ್ಲಮಪ್ರಭುದೇವರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಒಟ್ಟಾರೆ ಅಲ್ಲಮಪ್ರಭುದೇವರು ಸಂಚಾರ ಮಾಡಿದ್ದಾಗಿರ್ಬೋದು, ಅಲ್ಲಮಪ್ರಭುದೇವರು ಉಗುಳು ನುಂಗಿ ಹಸಿವನ್ನು ಹಿಂಗಿಸಿಕೊಂಡು ಬೆಟ್ಟದ ದಿಬ್ಬಗಳ ಮರೆಯಲ್ಲಿ ಮಲಗಿ ಶೀತ ಗಾಳಿಗಳಿಂದ ರಕ್ಷಣೆ ಪಡ್ಕೊಂಡು ಸಾಧನೆಯನ್ನು ಮಾಡಿರ್ತಕ್ಕಂಥದ್ದು, ಇವುಗಳೆಲ್ಲವನ್ನು ನಾವು ಗಮನಿಸ್ತಾ ಹೋದಾಗ ಅಲ್ಲಮಪ್ರಭುದೇವರು ಸಾಧನೆಯ ಹಲವಾರು ಹಂತಗಳನ್ನು ಆಯ್ದುಕೊಂಡೇ ಸಿದ್ಧ ಸ್ಥಿತಿಗೆ ಬಂದಿರತಕ್ಕಂಥವ್ರು ಅನ್ನೋದು ನಮ್ಮೆಲ್ಲರ ಅರಿವಿಗೆ ಬರೋದಕ್ಕೆ ಸಾಧ್ಯವಾಗ್ತದೆ. ಆ ನಿಟ್ಟಿನಲ್ಲಿ ಅಲ್ಲಮಪ್ರಭುದೇವರು ಅಂದ ತಕ್ಷಣ ನಮ್ಮ ತಲೆಯಲ್ಲಿ ಬರಬೇಕಾಗಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಬಹಳ ದೊಡ್ಡ ಜಂಗಮ, ಬಹಳ ದೊಡ್ಡ ಅನುಭಾವಿ, ಬಹಳ ದೊಡ್ಡ ಸಿದ್ಧ. ಇದರ ಜೊತೆಯಲ್ಲಿ ನಮಗೆ ಮುಖ್ಯವಾಗಿ ಬರಬೇಕಾಗಿರ್ತಕ್ಕಂಥದ್ದು, ಇದೆಲ್ಲ ಆಗುವಕ್ಕಿಂತಲೂ ಪೂರ್ವದಲ್ಲಿ ಅಲ್ಲಮನೂ ಕೂಡ ಒಬ್ಬರು ಸಾಧಕರಾಗಿದ್ದರು ಅನ್ನುವಂಥದ್ದು ನಮ್ಮೆಲ್ಲರ ಮನಸ್ಸಿಗೆ ಬರಬೇಕು, ನಮ್ಮೆಲ್ಲರ ಗ್ರಹಿಕೆಗೆ ಬರಬೇಕು. ಇದು ಗ್ರಹಿಕೆಗೆ ಬರಲಿಲ್ಲ ಅಂತ ಹೇಳಿದ್ರೆ ಅಲ್ಲಮ ಹೊಂದಿರತಕ್ಕಂಥ ಅವಸ್ಥೆಗಳು ಅಲ್ಲಮಪ್ರಭುದೇವರಿಗೆ ಮಾತ್ರ ಸೀಮಿತ, ನಮ್ಮಂಥ ಹುಲು ಮಾನವರಿಗಲ್ಲ ಅನ್ನುವಂಥ ಒಂದು ಸಿನಿಕತನ ನಮ್ಮಲ್ಲಿ ಬಂತು ಅಂತ ಹೇಳಿದ್ರೆ ಅಲ್ಲಮನ ಅವಸ್ಥೆಯನ್ನು ನಾವು ಹೊಂದೋದಕ್ಕೆ ಸಾಧ್ಯವಾಗೋದಿಲ್ಲ. ಆ ದೃಷ್ಟಿಯಿಂದ ಅಲ್ಲಮಪ್ರಭುದೇವರ ಸಾಧನೆಯ ವಿವಿಧ ಮಜಲುಗಳನ್ನು ನಾವು ಯಾಕೆ ಅರ್ಥ ಮಾಡಿಕೊಳ್ಬೇಕು ಅಂದರೆ, ಅಥವಾ ಯಾವುದೇ ಸಾಧಕನ ವಿವಿಧ ಸಾಧನೆಯ ಮಜಲುಗಳನ್ನು, ಹಂತಗಳನ್ನು ನಾವು ಯಾಕೆ ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ, ಆ ಹಂತಗಳಲ್ಲಿ ಅವರ ಪರಿತಾಪ ಇರುತ್ತೆ, ಅವರ ಹಂಬಲ ಇರುತ್ತೆ, ಅವರ ನೋವಿರುತ್ತೆ, ಅವರ ಹೋರಾಟ ಇರುತ್ತೆ. ಅವರುಗಳು ತಮ್ಮ ಎಲ್ಲ ಬಂಧನಗಳಿಂದ ಮುಕ್ತರಾಗೋದಕ್ಕೋಸ್ಕರವಾಗಿ ಹಾಕಿರ್ತಕ್ಕಂಥ ಪರಿಶ್ರಮದ ಗುರುತುಗಳು ಆ ಒಂದು ಮಜಲುಗಳಲ್ಲಿ ದಾಖಲಾಗಿರುತ್ತೆ.
ಆ ದೃಷ್ಟಿಯಿಂದ ಅಲ್ಲಮ ಪ್ರಭುದೇವರ ಈ ಸಾಧನೆಯ ಮೊದಲುಗಳನ್ನು ನಾವು ಅರ್ಥ ಮಾಡಿಕೊಂಡಾಗ ನಮಗೆ ಗೊತ್ತಾಗಬೇಕಾದ ಸಂಗತಿ ಏನು ಅಂತ ಹೇಳಿದ್ರೆ, ಯಾರೋ ಒಬ್ಬ ಸಾಧಕನು ಕೂಡ ದಿಢೀರಂತ ಸಿದ್ಧನಾಗಿರೋದಿಲ್ಲ. ಅವನು ತನ್ನ ಬದುಕಿನ ಹಲವಾರು ಏರಿಳಿತಗಳನ್ನು ಆದ ನಂತರದಲ್ಲಿಯೇ ಸಿದ್ಧಸ್ಥಿತಿಗೆ ತಲುಪಿರ್ತಾನೆ ಅನ್ನುವಂಥದ್ದು ನಮಗೆಲ್ಲರಿಗೂ ಕೂಡ ತಿಳಿಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಡಾಕ್ಟರ್ TR ಚಂದ್ರಶೇಖರ್ ಅವರು ಕೂಡ ಅಲ್ಲಮ ಪ್ರಭುದೇವರು ಬೌದ್ಧ ಪಂಥದ ಮತ್ತು ವಿವಿಧ ತಾಂತ್ರಿಕ ಪಂಥದ ಮತ್ತು ತನ್ನ ತತ್ವ ಸಿದ್ಧಾಂತವೇ ತನ್ನ ಒಂದು ಸಾಧನ ಮಾರ್ಗವೇ ಶ್ರೇಷ್ಠ ಅಂತ ಹೇಳಿ ಚರ್ಚೆ ಸಂವಾದಗಳನ್ನೇ ಮಾಡಿಕೊಳ್ತಾ ಅದರೊಳಗೆ ಕಳೆದು ಹೋಗ್ತಾ ಇದ್ದಂಥ ಕರ್ಮಠರ ನಡುವೆ ಅಲ್ಲಮ ಪ್ರಭುದೇವರು ಸಾಗಿಕೊಳ್ತಾ ಹೋಗಿ ಯಾವುದೋ ಒಂದು ತತ್ವ ಸಿದ್ಧಾಂತ ಹೆಚ್ಚು ಇನ್ಯಾವುದೋ ಕಡಿಮೆ ಅಂತೇಳಿ ಬರೀ ಅದರೊಳಗೆ ಕಳೆದು ಹೋಗೋದಕ್ಕಿಂತ ಹೆಚ್ಚಾಗಿ ನನ್ನ ಅಂತರಂಗವನ್ನು ಶುದ್ಧ ಮಾಡಿಕೊಳ್ತಾ ಬಯಲತ್ವದ ಕಡೆಗೆ ಹೋಗ್ತಕ್ಕಂಥದ್ದೇ ನಿಜವಾದ ಸಾಧನೆ ಅನ್ನುವಂಥ ಒಂದು ಸಂಗತಿಯನ್ನು ಕಂಡುಕೊಂಡಿರ್ತಕ್ಕಂಥ ಆಯಾಮಗಳನ್ನು ತುಂಬ ಅರ್ಥಪೂರ್ಣವಾಗಿ ನಮ್ಮ ಎದುರಿಗೆ ಬಿಚ್ಚಿಕೊಟ್ಟಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸಿ, ವಚನ ಗಾಯನವನ್ನು ಮಾಡಿರ್ತಕ್ಕಂಥ ಕಲಾವಿದರಿಗೆ, ಇವತ್ತಿನ ಕಾರ್ಯಕ್ರಮದ ಸೇವಾರ್ಥಿಗಳಾಗಿರ್ತಕ್ಕಂಥ ಶರಣ RS ಸ್ವಾಮಿ ಮತ್ತು ಶರಣೆ ಸರೋಜಾ ಲಿಂಗರಾಜು ಮತ್ತು ಕುಟುಂಬ ವರ್ಗದವರು ಪ್ರತಿ ವರ್ಷ ಅವರು ಚಿಂತನ ಕಾರ್ತಿಕಕ್ಕೆ ಈ ಥರದಲ್ಲಿ ಸೇವೆಯನ್ನು ಸಲ್ಲಿಸಿಕೊಂಡು ಬರ್ತಾ ಇದ್ದಾರೆ. ಅವರಿಗೆ ಮತ್ತು ಅಂತರ್ಜಾಲದ ಮೂಲಕವಾಗಿ ಕಾರ್ಯಕ್ರಮ ವೀಕ್ಷಿಸ್ತಾ ಇರುವಂಥ ತಮ್ಮೆಲ್ಲರಿಗೆ ಶುಭವನ್ನು ಹಾರೈಸಿ ಮಾತುಗಳಿಗೆ ವಿರಾಮ ಕೊಡ್ತೇವೆ. ಶರಣಾರ್ಥಿಗಳು. ಕೊನೆಯದಾಗಿ ಸಾಣೆಹಳ್ಳಿ ಶಿವಕುಮಾರ್ ಕಲಾ ತಂಡದ ಕಲಾವಿದರಿಂದ ವಚನ ಮಂಗಳ. ಗುಹೇಶ್ವರ ಲಿಂಗದಲ್ಲಿ ಎನ್ನ ಪರಮಾರಾಧ್ಯ ಸಂಗನ ಬಸವಣ್ಣನ ಕಂಡು ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು ಆಚಾರವೆಂಬ ಭಕ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ಆಚಾರವೆಂಬ ಭಕ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ತೊಳಗಿ ಬೆಳಗುತ್ತಿದ್ದಯ್ಯ ಶಿವನ ಪ್ರಕಾಶ ತೊಳಗಿ ಬೆಳಗುತ್ತಿದ್ದಯ್ಯ ಶಿವನ ಪ್ರಕಾಶ ಶಿವನ ಪ್ರಕಾಶ ಶಿವನ ಪ್ರಕಾಶ ಕಲ್ಯಾಣವೆಂಬ ಪ್ರಣತಿಯಲ್ಲಿ ಹವ್ಯಸವೆಂಬ ತೈಲವನೆರೆದು ಆ ಬೆಳಗಿನೊಳಗೆ ಒಪ್ಪುತ್ತಿದ್ದರು ಅಸಂಖ್ಯಾತ ಭಕ್ತಗಣಗಳು ಅಸಂಖ್ಯಾತ ಭಕ್ತಗಣಗಳು ಶಿವಭಕ್ತರಿದ್ದ ಕ್ಷೇತ್ರ ಅವಿಮುಕ್ತ ಕ್ಷೇತ್ರವೆಂಬುದು ಅವಿಮುಕ್ತ ಕ್ಷೇತ್ರವೆಂಬುದು ಶಿವಭಕ್ತರಿದ್ದ ದೇಶ ಪಾವನವೆಂಬುದು ಬುದ್ಧಿಗೆ ಪಾವನವೆಂಬುದು ನುಡಿಯೇ ಪಾವನವೆಂಬುದು ನುಡಿಯೇ ಪಾವನವೆಂಬುದು ನುಡಿಯೇ ಗುಹೇಶ್ವರ ಲಿಂಗದಲ್ಲಿ ಎನ್ನ ಪರಮಾರಾಧ್ಯ ಸಂಗನ ಬಸವಣ್ಣನ ಕಂಡು ಬದುಕಿದೆ ಕಾಣ ಸಿದ್ಧರಾಮಯ್ಯ 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 ಕಲ್ಯಾಣವೆಂಬ ಪ್ರಣತಿಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು ಕಲ್ಯಾಣವೆಂಬ ಪ್ರಣತಿಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು ಆಚಾರವೆಂಬ ಭಕ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ಆಚಾರವೆಂಬ ಭಕ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ತೊಳಗಿ ಬೆಳಗುತ್ತಿದ್ದಯ್ಯ ಶಿವನ ಪ್ರಕಾಶ ಶಿವನ ಪ್ರಕಾಶ ಶಿವನ ಪ್ರಕಾಶ ಕಲ್ಯಾಣ